ನಾನು ಸಿಟ್ಟಲ್ಲೇ ಲವ್ ಮಾಡಿದ್ದೀನಿ ಅದನ್ನ. ಸುಮ್ಮನೆ ಅಂತ ಆದ ತಕ್ಷಣ ಬಿಟ್ಬಿಟ್ಟೆ ಹಿಡ್ಕೊಳ್ಳೋದ್ರೆ ಅವನು ಪಾಪ ಇದು ಏನೋ ಇದಿತ್ತಲ್ಲ, ತೆಪ್ಪ ಐತಲ್ಲ, ತೆಪ್ಪ ತೆಗೆದು ಓಡ್ಮೇಲೆ ಎಲ್ಲ ಓಡ್ತೈತೆ ಅಲ್ಲೋಗಿ ಹಿಡ್ಕೊಂಬರೋಣ ನಾವು. ಅವಾಗ್ಲೂ ಹೇಳಿ ಸ್ಟೇಟ್ಮೆಂಟ್ಗೆ ಇವಾಗ್ಲೂ ಸ್ಟೇಟ್ಮೆಂಟ್ಗೆ ಅಲ್ಲ ಹಂಗಿ ಅಲ್ಲ ಹಂಗಿರಿ ನೀವೇನಂದ್ರೆ ಮದುವೆ ಆಗದೆ ಅದಕ್ಕೆ ಚೆನ್ನಾಗಿದ್ದಾರೆ. ಅಲ್ಲ ಏನು ಇಲ್ವಲ್ಲ, ಮದುವೆ ಆಗ್ಲಿಲ್ಲ ಅಂತಂದ್ರೆ ಏನೂ ಇಲ್ಲ. ಸಿನಿಮಾದಲ್ಲಿ ಯಾರು ಕರೆದ್ಬಿಟ್ಟು, ಯಾವುದೇ ಸಿನಿಮಾದಲ್ಲಿ ಕರೆದ್ಬಿಟ್ಟು ಇಷ್ಟು ಕ್ಯಾರೆಕ್ಟರ್ ಇದಾವೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂತ ಯಾರು ಹೇಳಲ್ಲ. ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ನಿಂತಿರ್ತಾರಲ್ಲ ಅವ್ರಿಗೆಲ್ಲ ಏನಂತೀವಿ ಸರ್, ಜೂನಿಯರ್ ಆರ್ಟಿಸ್ಟ್. ಆಕ್ಚುಲಿ ಅವ್ರು ಸೀನಿಯರ್ ಆರ್ಟಿಸ್ಟ್. ಈ ಧಮಾಕ ಅಂಡ್ ನಾನು ಮತ್ತೆ ಗುಂಡಾ ಎರಡೇ ಮಾಡಿರೋದು. ನಮಗ್ ಗೊತ್ತಿಲ್ದಂಗೆನೆ ನಾವ್ ಇಲ್ಲಿ ಹೋಗ್ಬಿಟ್ಟಿರ್ತೀವಿ. ಬಟ್ ಅದನ್ನ ಫ್ರೆಂಡ್ಸ್ ಇದ್ದಾಗ ಏಯ್ ಬಾರಲ್ಲ ಇಲ್ಲಿ ಕುತ್ಕೋ, ಆ ಲೆವೆಲ್ ಆ ಮೆಂಟಾಲಿಟಿ ಬಂದಾಗ ಕುತ್ಕೊಂಡಕ್ಕಿಂತ ಇಷ್ಟೊಂದೆಲ್ಲ ಮೇಂಟೈನ್ ಮಾಡ್ಬೇಡ ಅಂತ ಅನ್ನೋರು ಬೇಕು ನಮಗೆ. ನಿಮ್ ಕಡೆ ಚಂದ ಹಂಗೇನಾರು ಯಾರನ್ನಾರು ಕರೆಕ್ಟ್ ಆಗಿರೋ ಹತ್ರ ಹೋಗ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಹೋಗ ಹಾಪ್ಸ್ಬಿಡಿ. ನಮ್ಮ ಗುರುಗಳು ಹೇಳಿರೋದು ಕೊಟ್ಟಿಯಾ 100% ಕೊಡು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಎಲ್ಲ ವಿನಯ್ ಸನಾತನಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಿಮ್ಮ ಶಿವರಾಜ್ ಕೇರ್ಪೇಟೆ ಮಾಡುವಂತ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು VSS. ಥ್ಯಾಂಕ್ ಯು ಸರ್. ಮತ್ತೆ ಏನ್ ನಡೀತಾ ಇದೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. VSS ಅಲ್ಲ, ವಿನಯ್ ಸನಾತನಿ ಶೋ. ವಿನಯ್ ಸನಾತನಿ ಶೋ VSS. ನನ್ನ ಮಗ ಹೋಗ್ತಿರೋ ಸ್ಕೂಲ್ VSS, ಅದಕ್ಕೆ. ಹೌದಾ? ಓ ಏನ್ ಸರ್ ಇದು? ಅದು ವಿ ಸೋಮಣ್ಣ ಅವ್ರದ್ದು. ಓ VSS ಅಂತಾನೆ ಇರೋದಾ? ಸೂಪರ್ ಸರ್. ನನ್ಗೆ ಯಾವಾಗ್ಲೂ ಕಾಮಿಕ್ ಆಕ್ಟರ್ಸ್ ಅಂತ ಹಿಂಗೆ ಆಕ್ಟರ್ಸ್ ಅಂತ ಬಂದಾಗ ಯಾವಾಗ್ಲೂ ಒಂದ್ ಕ್ವಶನ್, ಮೇನ್ ಕ್ವಶನ್ ತಲೆಯಲ್ಲಿ ಇರೋದು ಅಂದ್ರೆ ಇದನ್ನ ಕೇಳ್ಬೇಕು ಅನಿಸ್ತು ಪರ್ಸನಲಿ. ಇವಾಗ ಆಕ್ಟರ್ಸ್ಗೆ ಅಂತ ಒಂದು ಲೈಫ್ ಇರುತ್ತಲ್ಲ ಸರ್, ಹಂಗೆ ಕಾಮಿಕ್ ಆಕ್ಟರ್ಸ್ ಅಲ್ಲಿ ಅವ್ರ ಕರಿಯರ್ ನ ಹೆಂಗ್ ನೋಡ್ಕೋಬಹುದು, ಅವ್ರು ಹೆಂಗ್ ನೋಡ್ತಾರೆ ಅಂತ. ಬಿಕಾಸ್ ಇವಾಗ ಒನ್ಸ್ ಈ ಹೀರೋ ಬಂದ್ರು, ಒಂದ್ ಮೂವಿ ಮಾಡ್ತಾ ಅವ್ರು ಮಾಡಿದ್ರು ಅಂತ. ಈ ಕಾಮಿಕ್ ಆಕ್ಟರ್ಸ್ ಅಲ್ಲಿ ಹಂಗಿರಲ್ಲ. ಈಗ ಒಂದ್ ಯಾವ್ದೋ ಶೋ ಬರುತ್ತೆ, ಶೋ ಇಂದ ಬರ್ತಾರೆ, ಮತ್ತೆ ಅಗೇನ್ 3 ತಿಂಗಳು ಬಿಟ್ಟು ಮತ್ತೊಂದ್ ಶೋ ಬರುತ್ತೆ, ಮತ್ತೊಂದ್ ಬರುತ್ತೆ. ಸೊ ಹಂಗೆ ನೀವು ಕರಿಯರ್ ನ ಹೆಂಗ್ ನೋಡ್ತೀರಾ ಸರ್ ಈ ಫಿಲ್ಮ್ ಇಂಡಸ್ಟ್ರಿಲಿ? ಈಗ ನೀವ್ ಹೇಳಿದ ಪ್ರಕಾರ ಒಬ್ಬ ಕಾಮಿಡಿಯನ್ ಆಗಿ ಬಂದಂತ ವ್ಯಕ್ತಿ, ಕಾಮಿಡಿಯನ್ ಆಗಿ ಬಂದಂತ ಕಲಾವಿದ್ರು ಯಾವ ರೀತಿಯಾಗಿ ಜೀವನ ಕಟ್ಕೊಂತಾರೆ ಅಂತ, ಅಂದ್ರೆ ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ, ನೀವು ಅದನ್ನ ಹೇಗ್ ನೋಡ್ತೀರಾ ಅಂತ, ಆ ಕರಿಯರ್ ನ ಹೇಗ್ ನೋಡ್ತೀರಾ, ನಿಮ್ಮ ಒಪಿನಿಯನ್? ಅಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಕಾಮಿಡಿಯನ್ನು, ವಿಲ್ಲನ್ನು, ಹೀರೋ, ಹೀರೋಯಿನ್ನು ಮತ್ತೆ ಪೋಷಕ ನಟರು ಏನೇನು ಬರುತ್ತೋ ಇದೆಲ್ಲದನ್ನು ಹೊರತುಪಡಿಸಿನೂ ಕೂಡ ಮುಖ್ಯವಾಗಿ ಬರುವಂಥದ್ದು ಕಲಾವಿದ ಅಂತ. ಆಕ್ಟರ್ ಆರ್ಟಿಸ್ಟ್. ಯಾರಿಗೆ ಆರ್ಟಿಸ್ಟ್ ಅಂತಾರೆ? ಎಲ್ಲಾ ತರಹದ ಪಾತ್ರಗಳನ್ನ ಮಾಡುವಂತ ಒಬ್ಬ ಕಲಾವಿದ, ಎಲ್ಲಾ ತರದ ಪಾತ್ರಗಳನ್ನ ಮಾಡುವಂತ ವ್ಯಕ್ತಿಗೆ ಕಲಾವಿದ ಅಂತ ಹೇಳೋದು. ಹಾಗಾಗಿ ಇಲ್ಲಿ ಈಗ ನನ್ನ ಆ ಥರ ನೋಡ್ಕೊಂಡು ಹೋದ್ರೆ ನಾನು ರಾಬರ್ಟ್ ಸಿನಿಮಾದಲ್ಲಿ ಬೇರೆ ತರ ಪಾತ್ರ ಮಾಡಿದ್ದೀನಿ. ಈಗ ರುದ್ರಗರುಡ ಪುರಾಣ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ, ಅದರಲ್ಲೂ ಒಂದು ವಿಭಿನ್ನವಾದ ಪಾತ್ರ ಮಾಡಿದ್ದೀನಿ. ನಾನು ಕಾಮಿಡಿ ಕ್ಯಾರೆಕ್ಟರ್ ಮಾಡಿಲ್ಲ, ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೌದು. ಇನ್ನು ಈ ಡಿಸೆಂಬರ್ 25ಕ್ಕೆ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಅದರ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನಾನು ಮತ್ತು ಗುಂಡ ಅಂತ ಬಂದಾಗ ಬರೀ ಕಾಮಿಡಿನೇ ಇಲ್ಲ ಅದರಲ್ಲಿ ಒಂದು ಸೀರಿಯಸ್ ಪಾತ್ರನೂ ಇದೆ, ಒಂದು ಎಮೋಷನ್ ಇದೆ. ನಾನು ಮತ್ತು ಗುಂಡ ಅಂತ ಬಂದಾಗ ಯು ಆರ್ ಆಕ್ಟಿಂಗ್ ವಿತ್ ಇನ್ನೊಂದು ಆಕ್ಟರ್ ಅಲ್ಲ. ಸೊ ಡಾಗ್ ಅದ್ರ ಜೊತೆ ಆಕ್ಟಿಂಗ್ ತುಂಬಾ ಕಷ್ಟ. ಹೌದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಇರುತ್ತೆ. ಈಗ ನಾನು ಹೇಳಿದ್ನಲ್ಲ, ಪೋಷಕ ನಟರು ಅಂತ ಮಾತ್ರ ಅಲ್ಲ, ನಾಯಕ ನಟರು ಮಾತ್ರ ಅಂತಲ್ಲ. ಈಗ ನಾಯಕ ನಟರು ಅಂತಾನೆ ತಗೊಳ್ಳೋಣ, ಯಾರು ಒಂದೇ ತರದ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ? ಯಾರು ಇಲ್ಲ. ಯಾಕಂದ್ರೆ ಅದೇ ತರ ಮಾಡ್ಕೊಂಡ್ರೆ ಯಾರು ನೋಡಲ್ಲ. ಅವರು ಕೂಡ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾದಾಗೆ ವಿಭಿನ್ನವಾದ ಪಾತ್ರನ ಹಾಕೊಂತಿರ್ತಾರೆ, ವಿಭಿನ್ನವಾದ ಕಥೆನ ಆಯ್ಕೆ ಮಾಡ್ಕೊಂತ ಇರ್ತಾರೆ. ಸೊ ಹಾಗಾಗಿ ಒಬ್ಬ ಕಾಮಿಡಿಯನ್ಗೂ ಕೂಡ ಬೇರೆ ಬೇರೆ ತರದ, ಕಾಮಿಡಿಯನ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಬೇರೆ ಬೇರೆ ತರದ ಪಾತ್ರಗಳನ್ನ ಮಾಡಬೇಕು ಅನ್ನೋ ಇಂಟೆನ್ಷನ್ ತುಂಬಾ ಇರುತ್ತೆ ಮನಸ್ಸಲ್ಲಿ. ಸೊ ನನಗೂ ಅದಿದೆ. ಬಟ್ ಬೇರೆ ಬೇರೆ ತರ ಪಾತ್ರ ಅಂದ್ರೆ ಅದನ್ನ ಹೆಂಗ್ ಡಿಫೈನ್ ಮಾಡ್ತೀರಾ ಸರ್? ಕಾಮಿಕ್ ಆಕ್ಟರ್ ಅಂದ್ರೆ ಬೇಸ್ ಥಿಂಗ್ ಇಸ್ ಕಾಮಿಡಿ. ಕಾಮಿಡಿಲೇ ವೇರಿಯೇಷನ್ಸ್. ಬಿಕಾಸ್ ಆಕ್ಟರ್ ಅಂತ ಬಂದಾಗ ಆಕ್ಟರ್ ಕ್ಯಾನ್ ಬಿ ಒನ್ ಮೂವಿಲಿ ಥ್ರಿಲ್ಲರ್ ಆದ್ರೂ ಇರ್ಬೋದು, ಅಥವಾ ಜಾನರ್ ಬೇರೆ ಬೇರೆ ಇರ್ಬೋದು. ಬಟ್ ಕಾಮಿಕ್ ಆಕ್ಟರ್ ಅಂತ ಬಂದಾಗ ಜಾನರ್ಸ್ ಬೇರೆ ಬೇರೆ ಆಗಕ್ ಚಾನ್ಸ್ ಇದೆಯಾ ಅಥವಾ ಇಲ್ವಾ? ಅಂದ್ರೆ ಇದೆ, ಪಾತ್ರ ಪೋಷಣೆ ಅಂತ ಬರುತ್ತೆ. ಅಂದ್ರೆ ನಮ್ಗೆ ಕೊಟ್ಟಿರೋಂಥ ಪಾತ್ರ.
ಈಗ ರಾಬರ್ಟ್ ಸಿನಿಮಾದಲ್ಲಿ ನಾನು ಮಾಡಿರೋ ಪಾತ್ರ ಬೇರೆನೆ. ಅದರಲ್ಲಿ ನಾನು ನೋಡಿದಾಗ ನಗುನು ಬರುತ್ತೆ, ನಾನು ನೋಡಿದಾಗ ಅಳುನು ಬರುತ್ತೆ, ನಾನು ನೋಡಿದಾಗ ಕರುಣೆನೂ ಬರುತ್ತೆ ನೋಡೋದವ್ರಿಗೆ. ಕರೆಕ್ಟ್. ಸೊ ಅಲ್ಲೇ ನನಗೊಂದು ಈ ನವರಸಗಳಲ್ಲಿ ಒಂದು 3-4 ರಸಗಳನ್ನ ಒಂದೇ ಕ್ಯಾರೆಕ್ಟರ್ ಮಾಡುವಂಥ ಅವಕಾಶ ಸಿಕ್ತು ನನಗೆ. ಕರೆಕ್ಟ್ ಸರ್ ಅಲ್ವಾ? ಈಗ ಕಾಮಿಡಿ ಅಂತ ಬಂದಾಗ, ಈ ಹಾಸ್ಯ ಅಂತ ಬಂದಾಗ ಅದರಲ್ಲೂ ವಿಭಿನ್ನವಾದ ಪಾತ್ರಗಳನ್ನೇ ಮಾಡ್ಬೋದು ನಾವು. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಬೋದು, ಮಾತಾಡೋ ಟೋನ್ ಚೇಂಜ್ ಮಾಡ್ಕೊಬೋದು. ಸೊ ಈ ಥರ ಎಲ್ಲ ನಾವು ಮಾಡ್ಕೊಂಡ್ಬಂದಾಗ ಪಾತ್ರಗಳು, ಈಗ ನನಗೆ ಕಾಮಿಡಿ ಪಾತ್ರನೇ ಸಿಕ್ಕಿದ್ರು ಕೂಡ ನಾನು ಅದರಲ್ಲಿ ಏನು ವಿಭಿನ್ನವಾಗಿ ಮಾಡಬೇಕು. ಇವಾಗ ಚೀತಾ ಅಂತ ಸಿನಿಮಾ ಬರ್ತದೆ, ನಮ್ಮ ಕಲೈ ಮಾಸ್ಟ್ರು ಮೊದಲನೇ ಸಲ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ. ನನ್ನ ಪ್ರೀತಿಯ ಪ್ರಜ್ವಲ್ ದೇವರಾಜ್ ಸರ್, ತುಂಬಾ ಮುದ್ದು ಅವರು. ಸೊ ಅವರು ನಾಯಕ ನಟರಾಗಿ ಮಾಡಿರುವಂಥ ಸಿನಿಮಾ. ಇದರಲ್ಲಿ ಹೆಚ್ಚು ಕಮ್ಮಿ ಅವ್ರ ಜೊತೆ ಇಡೀ ಸಿನಿಮಾದಲ್ಲಿ ಇರ್ತೀವಿ. ಸೊ ಅದು ಕಾಮಿಡಿಯಾಗೂ ಇರುತ್ತೆ, ನಿಮ್ಮನ್ನು ಅಳಿಸುತ್ತೆ ಆ ಪಾತ್ರ, ಅಯ್ಯಯ್ಯೋ ಅಂತ ಅನ್ಸುತ್ತೆ. ಸೊ ಇಷ್ಟು ವಿಭಿನ್ನವಾದ ಪಾತ್ರ. ಇಲ್ಲಿ ಆಯ್ಕೆ ನಂದಲ್ಲ, ಆಯ್ಕೆ ನಿರ್ದೇಶಕರು. ಕರೆಕ್ಟ್. ಈ ಪಾತ್ರನ ಇವ್ರ ಹತ್ರ ನಾನು ಮಾಡಿಸ್ಬೋದು. ಯಾಕಂದರೆ ತರುಣ್ ಸುಧೀರ್ ಸರ್ ನನಗೆ ಬಾಬಿ ಕ್ಯಾರೆಕ್ಟರ್ನ ರಾಬರ್ಟ್ ಸಿನಿಮಾದಲ್ಲಿ ಕೊಡಬೇಕು ಅಂತಂದರೆ, ನಾನೊಬ್ಬ ಕಾಮಿಡಿಯನ್ನು ನನ್ನನ್ನು ತಂದು ಆ ಥರದ, ಯಾಕಂದರೆ ಅದು ಸಂಚಾರ ವಿಜಯ್ ಅವರು ಮಾಡಿ ರಾಷ್ಟ್ರ ಪ್ರಶಸ್ತಿ ತಗೊಂಡಿರುವಂಥ ಒಂದು ಕ್ಯಾರೆಕ್ಟರ್. ಹೌದು. ಅಂದರೆ ಈ ಒಂದು ಏನು ಕ್ರಾಸ್ ಜೆಂಡರ್ ಕ್ಯಾರೆಕ್ಟರ್ ಇದೆ ಅದು. ಸೊ ಆ ಥರ ಪಾತ್ರನ ನನಗೆ ಕೊಟ್ಟು ಇವನ ಹತ್ರ ನಾನು ಮಾಡಿಸ್ತೀನಿ ಅನ್ನೋ ಒಂದು ಚಾಲೆಂಜ್ ಅವ್ರು ತಗೊಂಡು, ಆಮೇಲೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಆ ಪಾತ್ರನ ಕೊಡ್ತಾರಲ್ವಾ. ಸೊ ಅವ್ರ ಚಾಯ್ಸ್ ಅದು. ಸೊ ನಾನಿವಾಗ ನನಗೆ ಈ ಸಿನಿಮಾದಲ್ಲಿ ಯಾರೂ ಕರೆದ್ಬಿಟ್ಟು, ಈ ಯಾವುದೇ ಸಿನಿಮಾದಲ್ಲಿ ಕರೆದ್ಬಿಟ್ಟು ಇಷ್ಟು ಕ್ಯಾರೆಕ್ಟರ್ ಇದ್ದಾವೆ ಯಾವುದನ್ನ ಸೆಲೆಕ್ಟ್ ಮಾಡ್ಕೊಂತ ಯಾರೂ ಹೇಳಲ್ಲ. ಈ ಪಾತ್ರಕ್ಕೆ ಇವನು ಸೂಟ್ ಆಗ್ತಾನೆ, ಸೊ ಇವನು ಕರೀರಿ ಅನ್ನೋ ಥರ ಕೇಳ್ತಾರೆ. ಹಾಗಾಗಿ ಯಾವುದೇ ಪಾತ್ರಗಳು ಬಂದ್ರೂ ಮಾಡಬೇಕು. ಅದಕ್ಕೆ ನಾವು ನಮ್ಮ ಕಡೆಯಿಂದ ಎಷ್ಟು 100% ಕೊಡಬೇಕು ಅದನ್ನು ಕೊಡಲೇಬೇಕು. ಅಂಡ್ ಸರ್, ಕಾಂಪಿಟೇಷನ್ ಇರುತ್ತಾ ಸರ್ ಇದರಲ್ಲಿ? ಹೀರೋಗಳ್ದು ಹೆಂಗ್ ಕಾಂಪಿಟೇಷನ್ಸ್ ಇರುತ್ತೆ, ಹೆಲ್ದಿ ಕಾಂಪಿಟೇಷನ್, ನಾಟ್ ಆ ಥರ ಅಲ್ಲ. ಹೌದೌದು. ಸೊ ಆ ಕಾಂಪಿಟೇಷನ್ ಇಲ್ಲಿ ಹಿಂಗ್ ಆಕ್ಟರ್ಸ್ಗೂ ಇರುತ್ತಾ? ಈಗ ಕಾಂಪಿಟೇಷನ್ ಅನ್ನೋದಕ್ಕಿಂತ ನಾನು ಯಾವುದೋ ಒಂದು ಸಿನಿಮಾ ನೋಡಿದಾಗ ಈ ಪಾತ್ರನ ಅಲ್ಲೋ ಎಷ್ಟು ಚೆನ್ನಾಗೈತೆ ಪಾತ್ರ, ಇದು ನನಗೂ ಸಿಕ್ಕಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನ್ನಿಸ್ಬೇಕೆ ಹೊರತು ಅವನಿಗಿಂತ ಚೆನ್ನಾಗಿ ಮಾಡ್ತಿದ್ದೆ ನಾನು ಕೊಟ್ಟಿದ್ರೆ ಅಂತ ಅನ್ಕೊಳ್ಳೋದು ತಪ್ಪು. ಅಂದರೆ ಕಾಂಪಿಟೇಷನ್ ಅಂದರೆ ಈಗ ಕಾಂಪಿಟೇಷನ್ ಅದು ನೀವು ಹೇಳ್ದಂಗೆ ಹೆಲ್ದಿ ಕಾಂಪಿಟೇಷನ್. ತುಂಬಾ ಜನ ಇದ್ದಾರೆ ನಟರುಗಳು, ತುಂಬಾ ಜನ ನಟ ನಟಿಯರು ಬರ್ತಿದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳಿಂದ ಒಳ್ಳೊಳ್ಳೆ ಕಲಾವಿದರುಗಳು ಹುಟ್ಟು ಬರ್ತಾ ಇದ್ದಾರೆ. ಖುಷಿ ನಮಗೆ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಎಲ್ಲೂ ಕೊರತೆ ಇರಬಾರ್ದು. ಯಾಕಂದ್ರೆ ಬೇರೆ ಕಡೆಯಿಂದ ಎಲ್ಲೋ ಕರ್ಕೊಂಬರ್ಬೇಕು ಆಗಿರುವಂಥ ಅನಿವಾರ್ಯತೆ ಬರಬಾರ್ದು ನಮಗೆ. ಸೊ ಅವರು ಬೇರೆ ಕಡೆಯಿಂದ ಕರ್ಕೊಂಬರೋದ್ರ ಬದಲು ಹುಡುಕಿದ್ರೆ ಇಲ್ಲೇ ಸಿಗ್ತಾರೆ. ಹುಡ್ಕಂಗೆ ಇಲ್ಲ, ಈಗ ಕಣ್ಣಾಡಿಸ್ಬಿಟ್ರೆ ಸಿಕ್ಬಿಡ್ತಾರೆ, ಇದಕ್ಕೆ ಈಗ ಈ ಕ್ಯಾರೆಕ್ಟರ್ಗೆ ಇವರು, ಈ ಕ್ಯಾರೆಕ್ಟರ್ಗೆ ಇವರು ಅಂತ. ಕರೆಕ್ಟ್. ಸೊ ಎಲ್ಲರೂ ನಮ್ಮ ಕಲಾವಿದರು ಬೆಳಿಬೇಕು. ಕರೆಕ್ಟ್ ಸರ್. ಹೌದು. ನಿಮ್ಗೆ ಯಾರು ಹಿಂಗೆ ಟು ಬಿ ಅಗೇನ್ ಹೆಲ್ದಿ ಕಾಂಪಿಟೇಷನ್, ನಿಮ್ಗೆ ಇವ್ರು ಓಕೆ ಕಾಂಪಿಟೇಷನ್ ಇವರಿಂದ ಕಲಿಬಹುದು ಅಥವಾ ಸಮಥಿಂಗ್ ಅಂದ್ರೆ ಇಂಡಸ್ಟ್ರಿಯಲ್ಲಿ ಯಾರು ನೋಡ್ತೀರಾ? ಇಲ್ಲ, ನನಗೆ ಕಾಂಪಿಟೇಷನ್ ಅಂತಿಲ್ಲ, ನಾನು ಪ್ರತಿಯೊಬ್ಬರಿಂದನೂ ಕಲಿತೀನಿ ಸರ್. ಹಂಗೆ ಹೇಳಕ್ ಹೋದ್ರೆ ನನ್ನ ಪ್ರಕಾರ ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ನಿಂತಿರ್ತಾರಲ್ಲ ಅವ್ರಿಗೆಲ್ಲ ಏನಂತೀವಿ ಸರ್? ಎಲ್ಲಿ ಯಾವ ಬ್ಯಾಕ್ ಗ್ರೌಂಡ್? ಈ ಸಿನಿಮಾದಲ್ಲಿ ಶಾರ್ಟ್ ಅಲ್ಲಿ ಮುಂದಗಡೆ ಎಲ್ಲರೂ ಇರ್ತಾರೆ, ಹಿಂದೆಗಡೆ ಆಕ್ಚುಲಿ ಅವ್ರು ಸೀನಿಯರ್ ಆರ್ಟಿಸ್ಟ್. ಯಾವ ತರ ಅಂದ್ರೆ ಈಗ ನಾನು ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 3-4 ಸಿನಿಮಾ 5 ಸಿನಿಮಾ ಮಾಡ್ಬೋದು ಸರ್. ಅವ್ರು 500 ಸಿನಿಮಾ ಮಾಡ್ತಾರೆ ಸರ್. ಈ ಸಿನಿಮಾ ಮುಗಿತಾ ಬೇರೆ ಸಿನಿಮಾ, ಬೇರೆ ಸಿನಿಮಾ ಮುಗಿತಾ ಬೇರೆ ಸಿನಿಮಾ. ಸೊ ಅವ್ರು ಕಲ್ತಿರೋದು ಬಹಳ ಇರುತ್ತೆ. ಹೌದಾ? ಅಂದ್ರೆ ಈಗ ಓಕೆ, ಈಗ ನಮ್ಮ ತಮಿಳ್ ಸಿನಿಮಾದಲ್ಲಿ ತಗೊಂಡ್ರೆ ವಿಜಯ್ ಸೇತುಪತಿ ಅವರು ಕೂಡ ಜೂನಿಯರ್ ಆರ್ಟಿಸ್ಟ್ ಆಗಿದ್ದವರು. ಆದ್ರೆ ಎಲ್ಲರೂ ಯಾಕೆ ಹಂಗಾಗಕ್ಕಾಗಲ್ಲ ಅಂತಂದ್ರೆ, ಇದು ತಪ್ಪೋ ಸರ್ನ ಗೊತ್ತಿಲ್ಲ, ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಏನಕ್ಕೆ ಹಾಕಕ್ಕಾಗಲ್ಲ ಅಂತಂದ್ರೆ, ಅವತ್ತಿನ ಕೆಲಸ ಅವತ್ತಿನ ಮುಗೀತು ಅನ್ಕೊಂಡ್ರೆ ಆಗಲ್ಲ. ಆದ್ರೆ ಅವರು ಜೂನಿಯರ್ಸ್ ಅಲ್ಲ ಸೀನಿಯರ್ಸ್ ಅಂತ ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಅಷ್ಟು ಸಿನಿಮಾಗಳು ಮಾಡಿದಾಗ ಅಲ್ಲಿ ಅವರು ಒಬ್ಬ ಡೈರೆಕ್ಟರ್ ನೋಡ್ತಾ ಇರ್ತಾರೆ, ಒಬ್ಬ ಕ್ಯಾಮ್ರಾಮನ್ ನೋಡ್ತಾ ಇರ್ತಾರೆ, ಬೇರೆ ಬೇರೆ ಕ್ಯಾಮ್ರಾಮನ್, ಬೇರೆ ಬೇರೆ ಡೈರೆಕ್ಟ್ರು, ಬೇರೆ ಬೇರೆ ಆರ್ಟಿಸ್ಟ್ಗಳು, ಎಲ್ಲರೂ ಇವರು ಇದು ಹಿಂಗೆ ಮಾಡಿದ್ರು, ಆ ಸಿನಿಮಾದಲ್ಲಿ ಅವ್ರು ಹೆಂಗೆ ಮಾಡಿದ್ರು ಅನ್ನೋದನ್ನ ತಗೊಂಡು ಸೊ ಕಲಿಕೆ. ಯಾಕಂದ್ರೆ ಈಗ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಕಲಿಯೋದ್ಕಿಂತನೂ ಇವರೆಲ್ಲ ಅಲ್ಲಿಗೆ ಹೋಗಿ ಕಲಿತಾ ಇರ್ತಾರಲ್ಲ, ಅದು ಬಹಳ ದೊಡ್ಡದು. ಅಬ್ಸರ್ವೇಷನ್ ಒಬ್ಬ ನಟನ್ಗೆ ಬೇಕಾಗಿರೋದು ಅದೇ ಅಬ್ಸರ್ವೇಷನ್. ನನಗೊಂದು ಕ್ಯಾರೆಕ್ಟರ್ ಕೊಟ್ಟರೆ ಕ್ಯಾರೆಕ್ಟರೈಸೇಷನ್ ನಾನು ಮಾಡ್ಕೋಬೇಕು ಅಂದ್ರೆ ನನಗೆ ಯಾವುದೋ ಒಂದು ಕ್ಯಾರೆಕ್ಟರ್ ನಾನು ನೋಡೋದು ನೆನಪಾಗಬೇಕು ನನಗೆ. ಸೊ ಆ ಥರ ನೋಡಕ್ ಜಾಸ್ತಿ ಸಿಗೋದು ಅವ್ರಿಗೆ. ಅವರು ಇಲ್ಲಿಗೆ ಬಂದು ಶೂಟಿಂಗ್ ಆಗುವಂಥ ತಮಿಳ್ ಸಿನಿಮಾದಲ್ಲೂ ಕ್ಯಾರೆಕ್ಟರ್ ಮಾಡ್ತಾರೆ. ಕರೆಕ್ಟ್. ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳ್ತಿದ್ದೀವಿ.
ಅವ್ರು ಆ ಸಿನಿಮಾದಲ್ಲೂ ಕೆಲಸ ಮಾಡ್ತಾರೆ. ಹಿಂದಿ ಸಿನಿಮಾದವ್ರು ಯಾರು ಬಂದ್ರು ಮೇಲ್ಕೋಟೆ ಶೂಟಿಂಗ್ ಮಾಡಿದ್ರೆ ಮೇಲ್ಕೋಟೆ ಸುತ್ತಮುತ್ತ ಮೈಸೂರಿನ ಅಲ್ಲಿರುವಂಥ ಜೂನಿಯರ್ ಆರ್ಟಿಸ್ಟ್ ಅವರೇ ಹೋಗಿ ನೋಡ್ತಾರೆ. ಅಂದ್ರೆ ಅದಕ್ಕೂ ನಮಗೂ ಏನು ವ್ಯತ್ಯಾಸ, ಈ ಥರದಲ್ಲಿ ಟೆಕ್ನಿಕಲ್ ಆಗಿ ಹೆಂಗ್ ಮಾಡ್ತಾವ್ರೆ ಇದನ್ನೆಲ್ಲ ತಿಳ್ಕೊಂಡಾಗ, ಯಾಕಂದ್ರೆ ಅಲ್ಲಿ ಅನ್ಎಜುಕೇಟೆಡ್ ತರ ಯಾರೂ ಹೋಗಿರಲ್ಲ, ಅವರು ಎಜುಕೇಟೆಡ್ಗಳೇ. ಸೊ ಅವರಿಂದನೂ ನೋಡಿ ಕಲಿಯೋದಿರುತ್ತೆ. ಕರೆಕ್ಟ್. ಆದ್ರೆ ಇಲ್ಲಿ ಕಲೆಗೆ ಯಾರೂ ಇಲ್ಲ, ರಂಗಭೂಮಿ ಅವ್ರಿಗೆ ಕಲ್ಸ್ಕೊಟ್ಟಿದೆ, ಅದನ್ನೆಲ್ಲ ರಂಗಭೂಮಿನೇ ಅವ್ರಿಗೆ ಕಲ್ಸಿರೋದು. ಸೊ ಇಲ್ಲಿ ಬಂದಿರೋರಲ್ಲಿ ಅಷ್ಟು ಜನರಲ್ಲಿ ಯಾರೋ ಒಬ್ಬ ಇರ್ತಾನೆ, ನೋಡ್ಕೊಂಡು ಅಬ್ಸರ್ವ್ ಮಾಡ್ತಿರೋ ಅಂತ ಒಬ್ಬ ಇರ್ತಾನೆ. ಆತ ನಿರ್ದೇಶಕ ಆಗ್ಬೋದು, ಆತ ಒಬ್ಬ ಕ್ಯಾಮ್ರಾಮನ್ ಆಗ್ಬೋದು, ಆತ ಒಳ್ಳೆ ಕಲಾವಿದ ಆಗ್ಬೋದು, ಟೆಕ್ನಿಷಿಯನ್ ಏನೋ ಒಂದು ಆಗ್ಬೋದು. ಸೊ ಇದು ಹಂಗಾಗಿ ನಾನು ಅವ್ರನ್ನ ಜೂನಿಯರ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡಲ್ಲ, ಸೀನಿಯರ್ ಅಂತ ಹೇಳಿ. ಸೀನಿಯರ್ ಆರ್ಟಿಸ್ಟ್. ಕರೆಕ್ಟ್. ಅವರಿಂದನೂ ನಮಗೆ ಕಲಿಯೋದಿರುತ್ತೆ. ಯಾಕಂದ್ರೆ ನಮ್ಮ ಚೀತಾ ಸಿನಿಮಾದಲ್ಲಿ ಒಂದು ಸಾಂಗ್ ಶೂಟ್ ನಡೆಯುತ್ತೆ. ಮಿನಿಮಮ್ 250 ಜನ ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರೆ. ಕಲೈ ಮಾಸ್ಟ್ರು ಅವ್ರಿಗೆಲ್ಲ ಹೋಗ್ಬಿಟ್ಟು ಸಿಚುವೇಶನ್ ಹೇಳ್ತಾರೆ ನಿಂತ್ಕೊಂಡು. ಅಂದರೆ ಅಲ್ಲಿ HMT ಶೂಟ್ ಮಾಡ್ತಾ ಇದ್ವಿ, ಒಂದು 20 ಮೆಟ್ಲು ಮೇಲ್ಗಡೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು 250 ಜನರನ್ನು ನಿಲ್ಲಿಸ್ಕೊಂಡು. ಯಾಕಂದ್ರೆ ನೋಡಿ, ಡೈರೆಕ್ಟ್ರು ಅವ್ರ ಮನ್ಸಿಗೆ ಮುಟ್ಟೋ ಥರ ಹೇಳ್ಬೇಕು ಆ ವಿಷಯನ. ಯಾಕಂದ್ರೆ ಅಲ್ಲಿರೋದು ಆ ಥರ ಸೀನು. ಆ ಸಾಂಗಲ್ಲಿ 250 ಜನಕ್ಕೆ ಹೇಳ್ತಾರೆ. 4 ದಿನ ಶೂಟಿಂಗ್ ನಡೀತೆ ಸರ್. 4 ದಿನನೂ ಹೊತ್ತಿದ್ದಾರೆ ಜೂನಿಯರ್ ಆರ್ಟಿಸ್ಟ್ಗಳು. ನಾನು ಹೇಳ್ತಿದ್ದೀನಲ್ಲ, ಅವರಿಂದ ಕಲಿಯೋದು ಬಹಳ ಇರುತ್ತೆ ಅಂತ. ಅಂದರೆ ಹೇಳಿದ ತಕ್ಷಣ ಅದನ್ನು ಕೇಳಿಕೊಂಡು, ಈಗ ನಾನು ನೀವು ಆ್ಯಕ್ಟ್ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ, ನಾವು ಮುಂದಗಡೆ ನಿಂತ್ಕೊಂಡು ಮಾಡ್ತಿರ್ತೀವಿ, ಹಿಂದಗಡೆ ಎಲ್ಲರೂ ಹೊಡೆದಾಡ್ಕೊಂಡು ಜಗಳ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅವ್ರು ಹೇಳಿರ್ತಾರೆ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ಬೇಕು, ಹಿಂಗೆ ನಡ್ಕೊಂಡು ಹೋಗ್ಬೇಕು, ಯಾವುದೋ ಆಫೀಸ್ ಹಿಂದಗಡೆ ಇದೆ ಅಂದರೆ ಫೈಲ್ ಇಟ್ಕೊಂಡು ಈ ಥರ ಮಾತಾಡ್ಕೊಂಡು ಹೋಗ್ಬೇಕು ಅಂತ. ಅವರು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ, ಗಮನಿಸಲ್ಲ. ಮುಖ್ಯ ಭೂಮಿಕೆಲ್ಲ ಇರ್ತೀವಿ, ಅವ್ರನ್ನ ಗಮನಿಸ್ತಾ ಇರ್ತೀವಿ. ಸೊ ಅವರು ಕೂಡ ಚೆನ್ನಾಗೇ ಮಾಡಿರ್ತಾರೆ. ಹೌದು. ಅಲ್ಲ, ಅವ್ರು ಚೆನ್ನಾಗಿ ಮಾಡಬೇಕು. ಹೌದು, ಮಾಡಿದ್ರೆ ನೀವು ಹೇಳ್ದಂಗೆ ಹಿಂದೆ ಅವ್ರು ಏನೋ ಮಾಡ್ತಾ ಇದ್ರೆ ಅಗೇನ್ ಇಲ್ಲಿದೇನು ಬರೋದೇ ಇಲ್ಲ. 250 ಜನಕ್ಕೂ ನೀವು ಕ್ಯಾಮ್ರಾ ಇಟ್ಟರೆ 250 ಜನಕ್ಕೂ ಹಿಂಗೆ ಪ್ಯಾನ್ ಮಾಡ್ರೆ 250 ಜನರು ಕಣ್ಣಲ್ಲೂ ನೀರಿರುತ್ತೆ, 250 ಜನ ಅಳ್ತಾ ಇರ್ತಾರೆ. ಅವರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಡೈರೆಕ್ಟ್ರು. ಹೌದು. ಸೊ ಅವರಿಂದನೂ ನಾನು ಕಲ್ತಿದ್ದೀನಿ ಆಕ್ಚುಲಿ. ಸರ್, ಹಿಂಗಿದೆ ಅಳೋದು ಬಂದಾಗ ಈ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಜನರಲಿ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಬಾಡಿ ಲ್ಯಾಂಗ್ವೇಜೇ ಬೇರೆ ಅಂಡ್ ಮೂವಿ ಬಾಡಿ ಲ್ಯಾಂಗ್ವೇಜೇ ಬೇರೆ ಅಲ್ಲ. ನೀವು ಫಸ್ಟಿಂದ ಮಾಡ್ಕೊಂಡು ಬಂದಿದ್ದು, ಇಫ್ ಐ ಆಮ್ ನಾಟ್ ರಾಂಗ್, ಸ್ಟೇಜ್ ಪರ್ಫಾರ್ಮೆನ್ಸಸ್ ಅದು, ಆಮೇಲೆ ದೆನ್ ಶಿಫ್ಟ್ ಟು ಮೂವಿ ಅಲ್ಲ. ಅದು ಶಿಫ್ಟ್ ಹೆಂಗಿತ್ತು ಸರ್? ಐ ಮೀನ್, ಡಿಡ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಆರ್ ಇಟ್ ವಾಸ್ ಈಸಿ? ಅಂದರೆ ನಾವು ಫಸ್ಟ್ ತಿಳ್ಕೊಂಬಿಡ್ಬೇಕು ನಾವು ಎಲ್ಲಿದ್ದೀವಿ. ನಾವು ಈಗ ನಾಟಕ ಮಾಡಬೇಕು ಅಂದರೆ ನಾಟಕ ಸ್ಟೇಜ್ ಮೇಲೆ ಹೋದಾಗ ನಮ್ಮ ಧ್ವನಿ ಬೇರೆ ಥರನೇ ಇರಬೇಕಾಗುತ್ತೆ. ಯಾಕಂದರೆ ಲಾಸ್ಟಲ್ಲಿ ಕೂತಿರೋನಿಗೂ ಕೇಳಿಸ್ಬೇಕು ನಮ್ಮ ಧ್ವನಿ, ಕೊನೆಯಲ್ಲಿ ಕೂತಿರೋಂಥ ಪ್ರೇಕ್ಷಕನಿಗೂ ಕೇಳಿಸ್ಬೇಕು ನಮ್ಮ ಧ್ವನಿ. ಸೊ ಹಾಗಾಗಿ ಅಲ್ಲಿ ಧ್ವನಿ ಜಾಸ್ತಿ ಇರಬೇಕು. ಸಿನಿಮಾಗೆ ಇವಕ್ಕೆ ಅಂತ ಬಂತಂದಾಗ ನಾವು ಅರ್ಥ ಮಾಡ್ಕೊಬೇಕು, ನಮ್ಗೆ ಇನ್ನೂ ಡಬ್ಬಿಂಗು ಇದೆ, ಇಲ್ಲೇ ಸ್ಟ್ರೈನ್ ಮಾಡ್ಕೊಂಬೇಡಿ ಒಂದು. ಮತ್ತೆ ಎಷ್ಟು ಕೊಡಬೇಕು? ಕರೆಕ್ಟ್. ನಾವೆಷ್ಟು ಈಗ ನಾನು ನಿಮ್ಮ ಹತ್ರ ಕೂತ್ಕೊಂಡ್ಬಿಟ್ಟು ಎಲ್ಲ ಚಾನೆಲ್ನ ವೀಕ್ಷಕರಿಗೂ ನಮಸ್ಕಾರ ಅಂತ ನೀವು ಅಂದ್ರೆ, ಯಾಕೆ ಗುರು ಹಿಂಗೆ ಮಾತಾಡ್ತೀನಿ, ಇಲ್ಲೇ ಇದೀನಲ್ಲ ಗುರು ಅಲ್ವಾ, ಇಲ್ಲೇ ಇದೆ ಮೈಕು, ನಾನು ಇಲ್ಲೇ ಎಲ್ಲ ವೀಕ್ಷಕರಿಗೂ, ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಧನ್ಯವಾದ ಇಷ್ಟು ಹೇಳಿದ್ರೆ ಅವ್ರಿಗೆ ಕೇಳಿಸುತ್ತೆ. ಇಲ್ಲೇ ಕೂಗ್ಬಿಟ್ರೆ ಅವ್ರು ಪಟ್ಟಂತ ಚಾನಲ್ ಚೇಂಜ್ ಮಾಡ್ತಾರೆ, ಬೇಡ ಇನ್ಯಾವ್ದಾರು ನೋಡೋಣ ಅನ್ನೋ ಥರಕ್ಕೆ. ಕರೆಕ್ಟ್. ಸೊ ಒಬ್ಬ ಕಲಾವಿದನಿಗೆ ಅದೆಲ್ಲವುದು ಕೂಡ ಅರಿವಿರಬೇಕು. ನಾನು ಎಲ್ಲಿದ್ದೀನಿ, ನಾನು ಯಾವ ಜಾಗದಲ್ಲಿದ್ದೀನಿ, ನಂದು ಯಾವ ಪಾತ್ರ, ಆ ಪಾತ್ರದಲ್ಲಿ ನಾನು ಎಷ್ಟು ಮಾತಾಡಬೇಕು, ಎಷ್ಟು ರಿಯಾಕ್ಷನ್ ಕೊಡಬೇಕು. ಅದು ಟೈಮ್ ತಗೊಳುತ್ತೆ ಸರ್ ಅಡಾಪ್ಟೇಷನ್ಗೆ? ಅಂದರೆ ಗೊತ್ತಿಲ್ಲ, ನಾವು ಮಾಡೋ ಪಾತ್ರದ ಮೇಲೆ ಡಿಪೆಂಡ್ ಅಷ್ಟೇ. ಬರ್ತೀವಿ, ನಮ್ಗೆ ಗೊತ್ತಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು. ನಾನು ಯಾಕಂದ್ರೆ ನನಗೆ ಒಂದಷ್ಟು ಈಗ ಎಲ್ಲೋ ಒಂದು ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಆ ಕ್ಯಾರೆಕ್ಟ್ರು ಅಂತಂದಾಗ ನಾನು ಇಡೀ ಸ್ಕ್ರಿಪ್ಟ್ ಇಸ್ಕೊಂಡು ಓದ್ಬಿಡ್ತೀನಿ. ಸೊ ಇಡೀ ಸ್ಕ್ರಿಪ್ಟ್ನ ಇಸ್ಕೊಂಡು ಓದ್ದಾಗ್ಲೇ ನನಗೆ ನನ್ನ ಹಿಂದೆ ಮಾಡ್ತಿರೋ ಪಾತ್ರ ಯಾವುದು, ನನ್ನ ಹಿಂದೆ ಬರ್ತಿರೋ ಪಾತ್ರ ಯಾವುದು, ಮುಂದೆ ಬರ್ತಿರೋ ಪಾತ್ರ ಯಾವುದು, ಇದಕ್ಕೂ ಏನು ಸಂಬಂಧ, ಯಾವ ಇನ್ಸಿಡೆಂಟ್ ಆದಮೇಲೆ ನನಗೆ ಈ ಇನ್ಸಿಡೆಂಟ್ಗೆ ನಾನು ಈ ಥರ ಮಾತಾಡ್ತೀನಿ, ಈ ಇನ್ಸಿಡೆಂಟಿಂದ ಮುಂದೆ ಏನಾಗುತ್ತೆ. ಸೊ ಅಲ್ಲಿಗೆ ಇಲ್ಲಿಗೂ ಎರಡೂ ಕಡೆಗೂ ಸೇರಿಸ್ಕೊಂಡು ನಾನು ಈ ಸಿಚುವೇಶನ್ನ, ಈಗ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತೀನಿ, ನಾಳೆ ಇನ್ನೊಬ್ಬರ ಹತ್ರ ಮಾತಾಡಬೇಕು ಚಾನಲ್. ನಾನು ನೆನ್ನೆ ಯಾರ ಹತ್ರ ಮಾತಾಡಿದ್ದೆ, ನಾನು ನೆನ್ನೆ ಏನು ಮಾತಾಡಿದ್ದೆ, ನೆನ್ನೆ ಕೇಳ್ತಿರೋ ಅವ್ರ ಕ್ವಶನ್ಗೂ ಇವ್ರ ಕ್ವಶನ್ಗೂ ಒಂದೇ ಥರ ಇದೆಯಾ ಸರ್? ನೆನ್ನೆನೇ ಮಾತಾಡ್ಬಿಟ್ಟಿದ್ದೇನೆ, ಅದನ್ನು ಬೇಡ. ಈಗ ನಾಳೆ ಅಲ್ಲಿಗೆ ಹೋಗ್ತೀನಲ್ಲ, ಅಲ್ಲಿ ಇವತ್ತಿಂದು ನೆನಪಿರ್ಬೇಕು ನನಗೆ ಇಲ್ಲೇನೇನು ಮಾತಾಡಿದ್ದೀನಿ. ಕರೆಕ್ಟ್. ಸೊ ಇವೆಲ್ಲವೂ ಅರಿವಿದ್ದಾಗ ಅಷ್ಟು ಕಷ್ಟ ಆಗಲ್ಲ. ಕರೆಕ್ಟ್ ಸರ್. ಆ್ಯಂಡ್ ಇನ್ನೊಂದು, ಇವಾಗ ಮೂವೀಸ್ ಮಾಡ್ಬೇಕಾದ್ರೆ ಮೇನ್ ಹೀರೋ ಮೂವೀಸ್ ಸಪರೇಟ್ ಆ್ಯಂಡ್ ಕಾಮಿಕ್ ಆ್ಯಕ್ಟರ್ಸ್ ಆರ್ ಅವ್ರದ್ದು ಸಪರೇಟ್.
ಸೊ ಕಾಮಿಕ್ ಆಕ್ಟ್ರೆಸ್ದೇ ಒಂದು ಮೂವಿ ನೀವು ಮಾಡಿದೀರಾ, ಎಷ್ಟೊಂದು ಮೂವೀಸ್. ಸೊ ಇದಕ್ಕೆ ಜನ ನೋಡೋದು ಡಿಫ್ರೆನ್ಸಸ್ ಏನ್ ಸರ್? ಕಾಮಿಕ್ ಆಕ್ಟರ್ ಒಂದು ಮೇನ್ ಲೀಡ್ ಅಂತ ಮಾಡಿದಾಗ ಅಷ್ಟೊಂದು ಹಿಟ್ ಅಂತ ಆಗ್ಬೋದಾ ಅದು? ಅಲ್ಲ, ಈಗ ಕಾಮಿಡಿಯನ್ಸ್ ಎಲ್ಲ ಕಾಮಿಡಿ ಸಿನಿಮಾನೇ ಮಾಡಬೇಕು ಅಂತೇನಿಲ್ಲ. ಅವ್ರು ಬಂದು ವಿಭಿನ್ನವಾದ ಸಿನಿಮಾನ ಮಾಡಿದ್ರೆ ಜನ ಅಪ್ಕೊಂಡಿರುವಂತ ನಿದರ್ಶನಗಳು ತುಂಬಾ ಇದಾವೆ. ಚಿಕ್ಕಣ್ಣ ಸರ್, ಹೌದು, ಚಿಕ್ಕಣ್ಣ ಸರ್ ಮಾಡಿದ ಮೊದಲನೇ ಮೂವಿನೇ ಜನ ಅಪ್ಕೊಂಡ್ರು, ಉಪಾಧ್ಯಕ್ಷನ. ಹೌದು, ಇಷ್ಟು ವರ್ಷ ನಗಸ್ಕೊಂಡ್ ಬರ್ತಿದ್ರು, ಅದ್ರಲ್ಲಿ ಅಳಿಸಿದ್ದಾರೆ, ನಗ್ಸಿದ್ದಾರೆ, ಅಯ್ಯೋ ಅಂತ ಅನ್ನೋ ತರ ಆಕ್ಟ್ ಮಾಡಿದ್ದಾರೆ ಅಲ್ವಾ. ಮತ್ತೆ 100ನೇ ಸಿನಿಮಾಗೆ ನಾಯಕ ನಟರಾದ ಶರಣ್ ಸರ್ ಕರೆಕ್ಟ್ ಕಾಮಿಡಿಯನ್ ಆಗೇ ಬಂದರು. ಸಿನಿಮಾದಲ್ಲಿ ಕಾಮಿಡಿ ಇದ್ರೂ ಕೂಡ ಅದ್ರ ಜೊತೆಗೆ ಎಲ್ಲೋ ಎಮೋಷನ್ ಸೀನ್ಗಳು ಬರುತ್ತೆ. ಅವ್ರು ಫೈಟ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ. ಹೌದು ಸರ್, ಹಾಡ್ತಾರೆ, ಕರೆಕ್ಟ್, ಎಲ್ಲವನ್ನೂ ಮಾಡ್ತಾರೆ ಅವರು. ಹೌದು. ಆದ್ರೆ 100ನೇ ಸಿನಿಮಾಗೆ ನಾಯಕ ನಟರಾಗ್ತಾರೆ. ಕರೆಕ್ಟ್, ಗೆದ್ದಿದ್ದಾರೆ, ಈಗಲೂ ಗೆಲ್ತಾನೆ ಇದ್ದಾರೆ, ಮುಂದೆನೂ ಗೆಲ್ತಾರೆ. ಹೌದು, ದೇ ಹ್ಯಾವ್ ದಟ್ ಸ್ಟ್ರಗಲ್ ಅಲ್ಲ. ಅದೇ ನಾನು ಹೇಳ್ತಿರೋದು, ಸಿನಿಮಾ ಕಂಟೆಂಟ್ ನೋಡ್ತಾರೆ ಜನ. ಕರೆಕ್ಟ್, ಯಾಕಂದ್ರೆ ಇತ್ತೀಚೆಗೆ ಜನಗಳು ತುಂಬಾ ಬುದ್ಧಿವಂತರಾಗಿದ್ದಾರೆ. ಯಾಕಂದ್ರೆ ಸರ್ 30 ಸೆಕೆಂಡ್ ಬೇಜಾರ ತಳ್ಬಿಡ್ತಾರೆ, ಹಿಂಗೆ ಏನು ಇಲ್ಲ ಇವಾಗ. ಸೊ ಅವ್ರನ್ನ 2.5 hour ನಾವು ಸಿನಿಮಾ ಕರ್ಕೊಂಬಂದು ಕೂರ್ತೀವಿ ಅಂತಂದಾಗ ಅಲ್ಲೇನೋ ಬೇರೆನೇ ಇರಬೇಕು. ಸೊ ಆ ಬೇರೆನ ಮಾಡಿದಾಗ ಯಾರು ಮಾಡ್ತಾರೆ ಅಂತ ನೋಡಲ್ಲ, ಯಾರು ಮಾಡಿದಾರೋ ಅವ್ರು ಗೆಲ್ತಾರೆ. ಕರೆಕ್ಟ್. ಹೀರೋ ಅಂತ ಬಂದಾಗ ನೀವು ಮಾಡಿರೋದು ಮೂವಿ ನನಗೆ ಇಷ್ಟ ಆಗಿರೋದು ಈ ಧಮಾಕ ಅಂಡ್ ನಾನು ಮತ್ತೆ ಗುಂಡಾ ಎರಡೇ ಮಾಡಿರೋದು. ಸರ್ ನೀವು ಮಾಡಿರೋದು ಧಮಾಕ ಮತ್ತೆ ಅದರಲ್ಲಿ ಯಾವ ತರ ಡಿಫ್ರೆನ್ಸ್ ಇದೆ ಸರ್? ಧಮಾಕಲ್ಲಿ ಯು ಆರ್ ಅನ್ ಆಕ್ಟರ್, ನೀವೇ ಮಾಡ್ತಾ ಇದ್ದೀರಾ. ಬಟ್ ನಾನು ಮತ್ತೆ ಗುಂಡಾಲಿ ವಿತ್ ದ ಡಾಗ್, ಅದು ಎಷ್ಟು ಕಷ್ಟ ಆಯ್ತು ಅಂಡ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಅದು ಎರಡರದ್ದು? ಇಲ್ಲ, ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಬಂದು ನಾನು ಮತ್ತು ಗುಂಡ. ನನಗೆ ಕಥೆ ಹೇಳಿದಾಗ್ಲೇ ನಮ್ಮ ಸ್ಯಾಂಡಿ ಅಂತ ಕರಿತೀವಿ, ಅವರೇ ಕಥೆ ಬರೆದಿರೋದು. ತಿಪ್ಟೂರಲ್ಲಿನವರು, ಅಲ್ಲೊಬ್ಬರು ಆಟೋ ಡ್ರೈವರ್ನ ನೋಡಿ ಅದನ್ನ ಇದೇ ಇಟ್ಕೊಂಡು ಕಥೆ ಮಾಡಿದ್ದವರು. ಕಥೆ ಹೇಳಿದ ತಕ್ಷಣ ನನಗೆ ಬಹಳ ಖುಷಿ ಆಗೋಯ್ತು. ಇದು ನಿಜವಲ್ಲ ಅಂದರೆ ಸುಮ್ಮನೆ ಒಂದು ಮಾತಿತ್ತು ಆ್ಯಕ್ಚುಲಿ. 100 ಜನ ಬಟ್ಟೆ ಹಾಕೊಂಡಿರೋರ ಮಧ್ಯದಲ್ಲಿ ಒಬ್ಬ ಬುಂಡ್ ನಿಂತ್ಕೊಂಡಿದ್ರೆ ಜನ ಯಾರನ್ನು ನೋಡ್ತಾರೆ? ಬುಣ್ಗಿರನ್ನೇ ಅಲ್ವಾ. ಸೊ ಎಲ್ಲ ಸಿನಿಮಾಗಳ ಮಧ್ಯದಲ್ಲಿ ಒಂದು ಅನಿಮಲ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂತಂದಾಗ ಅದೊಂದು ವಿಶೇಷವಾಗಿರುತ್ತೆ. ಕರೆಕ್ಟ್. ಸೊ ಆ ಸಿನಿಮಾದಲ್ಲಿ ನೀನೇ ಮೇನ್ ಲೀಡಾಗಿ ಮಾಡು ಅಂತ ಹೇಳಿದಾಗ ಇನ್ನೂ ಒಂದು ದೊಡ್ಡ ಖುಷಿ ನನಗೆ. ಸೊ ಅವಾಗ ತಾನೇ ನಮ್ಮ ಕಾಮಿಡಿ ಕಿಲಾಡಿಗಳು ಮುಗಿದು, ನಮ್ಮ ಕಿಲಾಡಿ ಕುಟುಂಬ ಕಾರ್ಯಕ್ರಮ ಮುಗಿದು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲೂ ನಾನು ನಾಯನ ಎಲ್ಲ ಮಾಡ್ತಾಯಿದ್ವಿ. ಸೊ ಆ ಸಂದರ್ಭದಲ್ಲಿ ಈ ಸಿನಿಮಾ ಶುರುವಾಗಿದ್ದು. ಆ್ಯಕ್ಚುಲಿ ಒಂದು ಸಿಂಬನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ಜಾಗಕ್ಕೆ ಕರ್ಕೊಂಬರ್ತಾಯಿದ್ರು. ಒಂದು 15-20 ದಿನ ಕರ್ಕೊಂಬಂದು ಅವನ ಜೊತೆ ಒಂದು ಸ್ವಲ್ಪ ಮಿಂಗಲ್ಲಾಗಿ ತುಂಬ ಚಾಲೆಂಜಿಂಗು. ಜೊತೆಗೆ ನನಗೆ ಸುಮಾರು ಕಡೆ ಗ್ಲಿಸರಿನ್ ಹಾಕೊಂಡು ಹತ್ತಿಲ್ಲ, ಸುಮ್ಮನೆ ಆ ಸಿಚುವೇಶನ್ಗಳನ್ನ ನೆನೆಸ್ಕೊಂಡಾಗಲೇ ಕಣ್ಣೀರು ಬಂದ್ಬಿಟ್ಟಿದೆ ನನಗೆ. ಕರೆಕ್ಟ್ ಸರ್, ನಿಜ ಅಲ್ಲ. ಯಾಕಂದರೆ ಅದರಲ್ಲಿ ಡೈಲಾಗ್ಗಳು ಬರೆದಿರೋದು ಕೂಡ ನನ್ನ ಸ್ನೇಹಿತನೇ ಶರತ್ ಚಕ್ರವರ್ತಿ ಅಂತ. ಆ ಡೈಲಾಗ್ಗಳು ಕೂಡ ಅಳಿಸ್ತಾ ಇತ್ತು, ಅದನ್ನು ಓದ್ಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡೋದು. ಸೊ ಹಿಂಗೆ ನನ್ನ ಮಗ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಮತ್ತು ಗುಂಡಾಗೆ ಫಸ್ಟ್ ಟೈಟ್ಲ್ ಇಡಕ್ಕೆ ಹೋಗಿದ್ದು ನಾಯಿ ನನ್ನ ಮಗ ಅಂತ. ಹೌದಾ? ಹೌದು. ಡ್ರಾಸ್ಟಿಕ್ ಚೇಂಜ್, ತುಂಬಾ ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ. ಹೌದಲ್ಲ, ಹೇಳಿ ಟೈಟ್ಲ್ ಹೇಳಿ. ನಾನು ಹೇಳಿದ್ದು ನಾಯಿ ಮತ್ತು ಗುಂಡ. ನಾನು ಮತ್ತು ಗುಂಡ. ನಾನು ಮತ್ತು ಗುಂಡ. ನಾನು ಹೇಳಿದ್ದು ನಾಯಿ ನನ್ನ ಮಗ. ನಾನು ಮತ್ತು ಗುಂಡ ಅದೊಂಥರ ಕ್ಯೂಟ್ ಮುದ್ದು ಮುದ್ದಾಗಿ, ನಾನು ನಾಯಿ ನನ್ನ ಮಗ ಅಲ್ವಾ, ಅಲ್ವಾ. ಅದನ್ನೇ ಬಿಡಿಸಿ ಹೇಳಿದ್ರೆ ನಾಯಿ ನನ್ನ ಮಗ. ಕರೆಕ್ಟ್. ಸೊ ಅದನ್ನ ನಾವು ಟೈಟ್ಲ್ ಹೇಳಕ್ಕಾಗಲ್ಲ. ನಾವು ಪ್ರೀತಿಯಿಂದ ಹೇಳ್ಬೋದು ನಾಯಿ ನನ್ನ ಮಗ ಅಂತ. ನಾವು ಪ್ರೀತಿಯಿಂದ ಹೇಳೋದು ಹೆಂಗೈತೆ, ನಾಯಿ ನನ್ನ ಮಗ. ಸೊ ಜನ ಟೈಟ್ಲ್ ಓದ್ಬೇಕಾರೆ ನಾಯಿ ನನ್ನ ಮಗ ಅನ್ಕೊಂಡ್ಬಿಟ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ಮುದ್ದಾಗಿರ್ಬೇಕು, ಪ್ರೀತಿ ಇರಬೇಕು ಅಂತ ನಾನು ಮತ್ತು ಗುಂಡ ಅಂತ ಬಂದಿದ್ದೆ. ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿತ್ತು. ಅವ್ನು ದೊಡ್ಡವನಾದ್ರೆ ಓಕೆ, ದೊಡ್ಡವನಿಗೆ ಅವರು ಇರ್ತಿದ್ರು, ಮನೆಯವರು ಇರ್ತಿದ್ರು, ಅವರೆಲ್ಲ ನೋಡ್ಕೊತಾ ಇದ್ರು, ಅವನ್ನ ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದ. ಈ ಚಿಕ್ಕ ಮರಿ ಇತ್ತಲ್ಲ, ಅದಕ್ಕೆ ಹೇಳ್ಬೇಕಲ್ಲ, ಒಂದು ಡ್ರೋನ್ ಶಾಟು ಹೆಚ್ಚು ಕಮ್ಮಿ 2 ಕಿಲೋಮೀಟರಿಂದ ಬರುತ್ತೆ. ಒಂದು ಅರ್ಧ 3/4 ಕಿಲೋಮೀಟರಿಂದ ಡ್ರೋನ್ ಬರಬೇಕು. ಅಲ್ಲಿ ಸರೌಂಡಿಂಗ್ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ಯಾರು ಇರಂಗಿಲ್ಲ. ಅದನ್ನ ನನ್ನ ಕೈಲಿ ಕೊಟ್ಬಿಟ್ಟು ಒಬ್ರು ಮರದ ಹತ್ರ ಹೋಗಿ ಔಸ್ಕೊಂಡವ್ರೆ, ಇನ್ನೊಬ್ರು ಈ ತೆಪ್ಪ ಬರುತ್ತಲ್ಲ, ಆ ತೆಪ್ಪನ ತಲೆ ಮೇಲೆ ಮಲ್ಕೊಬಿಟ್ಟವನು ಅಂತ ಕಾಣಿಸ್ಬಾರ್ದಲ್ಲ ಅಂತ ಕಲ್ಲಿಟ್ಕೊಬಿಟ್ಟು ಹಿಂಗೆ ಮಲ್ಕೊಂಡವನು ನನಗೆ ಕೊಟ್ಬಿಟ್ಟವ್ರೆ. ಇದು ನಿಲ್ತಾ ಇಲ್ಲ. ಹೌದು. ಈಗ ಅದು ಸಿಂಬಂಗರೆ ಸಿಂಬಾ ನೋ ಸಿಟ್ ಅಂದ್ರೆ ಸುಮ್ಮನೆ ಕೂತ್ಕೊಳ್ತಿದ್ದು. ಅದ್ರ ಮೂಗ್ ಮೇಲೆ ಬಿಸ್ಕೆಟ್ ಇಟ್ಬಿಟ್ಟು
ಹಿಂಗಂತಾನೆ ಅಷ್ಟೇ, ಅವನು ತಿನ್ನಲ್ಲ, ಈಟ್ ಅಂತಾನೆ ಟಪಕ್ ಅಂತ ಹಾಕೊಡುತ್ತೆ ಬಾಯಿಗೆ ಅದು. ಸೊ ಅದು ಬೇರೆ. ಇವನು ಏನು ಹೇಳೋಣ, ನಾನು ಲೇ ಬೇಡ ಅಂತ ಕಚ್ತೀನಿ, ನಾನು ಕಚ್ತೀನಿ, ಏನು ಮಾಡ್ತೀಯಾ ಅನ್ನೋದ್ರಕ್ಕೆ ಮರಿ ಇವು ಕೈಯೆಲ್ಲ ಕಿತ್ತಾಕ್ಬಿಟ್ಟಿತ್ತದು. ಅಯ್ಯೋ, ಆ ಡ್ರೋನ್ ಬಂದು ಹೋಗೋ ತನಕನು ನಾನು ಸಿಟ್ಟಲ್ಲೇ ಲವ್ ಮಾಡಿದ್ದೀನಿ ಅದನ್ನ. ಸುಮ್ಮನೆ ಅಂತ ಆದ ತಕ್ಷಣ ಬಿಟ್ಬಿಟ್ಟೆ ಹಿಡ್ಕೊಳ್ಳೋದ್ರೆ ಅವನು ಪಾಪ ಇದು ಏನೋ ಇದಿತ್ತಲ್ಲ, ತೆಪ್ಪ ಐತಲ್ಲ, ತೆಪ್ಪ ತೆಗೆದು ಓಡ್ ಬಂದ ಎಲ್ಲ ಹೊಡ್ತೈತೆ, ಅಲ್ಲೋಗಿ ಹಿಡ್ಕೊಂಬರೋನು ಅವನು. ಆಗ್ತಲ್ಲ ನನಗೆ ಇಲ್ಲೆಲ್ಲ ಕಚ್ಚಿರೋದನ್ನೆಲ್ಲ ಮತ್ತೆ ಒರೆಸ್ಕೊಂಡು ಅಲ್ಲಿಂದ ಮತ್ತೆ ವಾಕಿ ಟಾಕಿಲಿ ಹೇಳೋದು, ಅಣ್ಣ ಇನ್ನೊಂದು ಯಾಕೋ ಸರಿ ಹೋಗಿಲ್ಲ ಅಂತ, ಅಪ್ಪ ಇನ್ನೊಂದು ಕೈಗೆ ಏನಾದ್ರು ಗ್ಲೌಸ್ ಕೊಡಿ, ಇಲ್ಲ ಅಂತಂದ್ರೆ ನಾಯಿನ ಸಿಜಿ ಮಾಡ್ಬಿಡಿ ಅಂತಂದ್ರೆ ಇಲ್ಲ ಆಮೇಲೆ ಮತ್ತೆ ಅದನ್ನ ಕರ್ಕೊಂಡು ಮತ್ತೆ ಅದನ್ನ ಮುದ್ದು ಮಾಡಿ ಒಂದಷ್ಟೊತ್ತು ಬಿಸ್ಕೆಟ್ ಹಾಕಿ ಸ್ವಲ್ಪ ಅದು ಯಾಕೋ ನಿದ್ದೆ ಮೂಡಿಗೆ ಹೋದಾಗ ಆಮೇಲೆ ಹಂಗೆ ಆ ಡ್ರೋನ್ ಶಾಟ್ಗಳು ಅದೆಲ್ಲ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆಗಿರ್ಬೋದು, ಆ ಸಿನಿಮಾನೇ ಒಂದು ದೊಡ್ಡ ಅನುಭವ. ಮತ್ತು ತುಂಬ ಜನ ಪ್ರೀತಿ ಕೊಟ್ಟರು. ಈ ಫಸ್ಟ್ ಕಾಮಿಡಿ ಕಿಲಾಡಿಗಳು, ನೀವು ಕಾಮಿಡಿ ಕಿಲಾಡಿಗಳು ಮಾಡ್ತಿದ್ದೀವ ಇದ್ರೆ ಅಲ್ವಾ ಅಂತ ಅಂತಿದ್ದವರು, ನಾನು ಹೇಳಿದ್ನಲ್ಲ ಮೊನ್ನೆ ಯರಗಟ್ಟಿಗೆ ಶೂಟಿಂಗ್ ಉತ್ತರ ಕರ್ನಾಟಕಕ್ಕೆ ಅಂತ. ಸರ್ ಸ್ಕೂಲ್ ಮಕ್ಕಳು 2ನೇ ಕ್ಲಾಸ್ 3ನೇ ಕ್ಲಾಸ್ ಸ್ಕೂಲ್ ಮಕ್ಕಳು, ನಾನು ಮುಟ್ಟು ಗುಂಡದಾಗ ಮಾಡಿದ್ಯಲ್ಲ ನೀ ಅನ್ನೋರು. ಹೌದು ಕಂದ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಮಕ್ಳಿಗೂ ಕೂಡ ಎಷ್ಟು ಇಷ್ಟ ಆಗಿದೆ ಅನ್ನೋದು ನನ್ಗೆ ಅಲ್ಲಿ ಹೋದಾಗ್ಲೂ ಗೊತ್ತಾಯ್ತು. ಮತ್ತೆ ಎಲ್ಲೇ ಹೋದ್ರು ಇವಾಗ ನಾನು ಮುತ್ತು ಗುಂಡದಾಗ ಮಾಡಿರಲ್ವಾ ಅಂತ ಹೇಳ್ತಾರಲ್ಲ, ಅದೊಂದು ಖುಷಿ. ಹೌದು ಸರ್, ಅಲ್ಲ ಅಷ್ಟು ಕ್ರೇಜಿ. ಸ್ನೇಹಿತರು, ಒಬ್ಬ ಆರ್ಟಿಸ್ಟ್ ಇದ್ರಲ್ಲಾರಾಗ್ಲಿ ಅಥವಾ ಯಾವ್ದ್ರಲ್ಲಾರಾಗ್ಲಿ, ಸ್ನೇಹಿತನ ಪಾತ್ರ ಎಷ್ಟು ಇಂಪಾರ್ಟೆಂಟ್? ಸ್ನೇಹಿತನ ಪಾತ್ರ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕಿಂತ ಸ್ನೇಹಿತನ ಪಾತ್ರನೇ ಇಂಪಾರ್ಟೆಂಟು. ಅಲ್ವಾ? ಯಾಕಂದರೆ ಈಗ ಇಲ್ಲೇ ಆಗಿರ್ಬೋದು, ಈಗ ನಿಮ್ಮ ಚಾನಲ್ ಹೆಸರು ಹೇಳಿ, ವಿನಯ್ ಸನಾತನಿ ಶೋ. ಒಬ್ಬರೇ ಇಲ್ಲ ಅಲ್ವಾ ನೀವಿಲ್ಲಿ? ಕರೆಕ್ಟ್, ಇಬ್ಬರಿದ್ದೀರಾ. ಸ್ನೇಹ. ಸೊ ನಾವು ಅಂಬರೀಷ್ ಅಣ್ಣ ಮತ್ತು ವಿಷ್ಣು ಸರ್ ತಗೊಳ್ಳೋಣ, ಅವರು ಇಂಡಸ್ಟ್ರಿಲಿರೋ ದಿಗ್ಗಜರು. ಹೌದು, ದಿಗ್ಗಜರು ಸಿನಿಮಾದಲ್ಲೇ ಅವರಿಬ್ಬರು ಸ್ನೇಹ ಕಾಣಿಸ್ಕೊಂಡಿದ್ದು. ಅದಕ್ಕಿಂತ ಮುಂಚೆನೂ ಸ್ನೇಹಿತರು. ಸೊ ಹಾಗೆ ನನಗೂ ಕೂಡ ಇಲ್ಲಿ ಬೆಂಗಳೂರಲ್ಲಾಗಲಿ, KR ಪೇಟೆನಲ್ಲಾಗಲಿ, ನಾನು ಹುಟ್ಟಿದೂರು ಗೊರೂರು ಅಲ್ಲಾಗಲಿ ತುಂಬ ಜನ ಸ್ನೇಹಿತರು ನನಗೆ, ತುಂಬ ಜನ ಸ್ನೇಹಿತರು. ಸೊ ಅಂದರೆ ತುಂಬ ಪ್ರೀತಿ ಕೊಡೋಂಥ ಸ್ನೇಹಿತರು, ಮತ್ತು ತಪ್ಪು ಮಾಡಿದ್ರೆ ಮಕ್ಕೋಗಿ ಅಂತ ಸ್ನೇಹಿತರು. ನಾನು ತಪ್ಪಾಗೈತೆ ಅಂತಂದರೆ ಡೈರೆಕ್ಟಾಗಿ ಬಂದು ಮಕ್ಕೋಗಿರ್ತಾರೆ. ಅಂದರೆ ನಮ್ಮ ಭಾಷೆಗಳು ಕೇಳಂಗಿಲ್ಲ, ಅವೆಲ್ಲನು ಹಂಗೆ ಬೈತಾರೆ. ಅದು ಇರ್ಬೇಕಲ್ಲ ಸರ್, ಅದು ಇರ್ಬೇಕಲ್ಲ, ಅವ್ರು ಇರಬೇಕು. ಬಿಕಾಸ್ ನಾವು ಇವಾಗ ಎಲ್ಲೋ ಮಾಡಿದ್ವಿ, ಏನೋ ಮಾಡ್ತಾ ಇದೀವಿ ಅಂದ್ರೆ ಓಕೆ, ಎಲ್ಲೆಲ್ಲೋ ಮಾಡ್ತಾ ಇದೀವಿ, ಬೆಳಿತಾ ಇದೀವಿ, ನಮಗ್ ಗೊತ್ತಿಲ್ದಂಗೆನೆ ನಾವು ಇಲ್ಲಿ ಹೋಗ್ಬಿಟ್ಟಿರ್ತೀವಿ. ಬಟ್ ನನ್ನ ಫ್ರೆಂಡ್ಸ್ ಇದ್ದಾಗ ಏಯ್ ಬಾರಲ್ಲ ಇಲ್ಲಿ ಕುತ್ಕೋ, ಆ ಲೆವೆಲ್ ಆ ಮೆಂಟಾಲಿಟಿ ಬಂದಾಗ ಕುತ್ಕೊಳಕ್ಕಿಂತ ಇಷ್ಟೊಂದೆಲ್ಲ ಮೇಂಟೈನ್ ಮಾಡಬೇಡ ಅಂತ ಅನ್ನೋರು ಬೇಕು ನಮಗೆ. ಕರೆಕ್ಟ್, ಇಷ್ಟೊಂದೆಲ್ಲ ಮೇಂಟೈನ್ ಮಾಡಬೇಡ ಅನ್ನೋರು ಇರಬೇಕು. ಹೌದು, ನಾವು ಈಗ ನಮ್ಮ ಅಂದರೆ ವಿಲ್ ಕಮ್ ಬ್ಯಾಕ್ ಟು ದಟ್. ಹೌದೇನೆ. ಯಾಕಂದರೆ ಈಗ ನಾವು ಕೆಲವೊಂದು ವಿಷಯ ಅಪ್ಪ ಅಮ್ಮನ ಹತ್ರನೂ ಹೇಳೋಕ್ಕಾಗಲ್ಲ, ಅಣ್ಣನ ಹತ್ರ ಹೇಳೋಕ್ಕಾಗಲ್ಲ, ತಮ್ಮನ ಹತ್ರ ಹೇಳೋಕ್ಕಾಗಲ್ಲ, ಹೆಂಡತಿ ಹತ್ರನೂ ಹೇಳೋಕ್ಕಾಗಲ್ಲ, ಹೌದು, ಮಕ್ಳ ಹತ್ರನೂ ಹೇಳೋಕ್ಕಾಗಲ್ಲ. ಸೊ ಅದೆಲ್ಲ ಹೇಳ್ಕೊಳಕ್ಕೆ ಸಿಗೋದು ಒಬ್ಬನೇ ಫ್ರೆಂಡ್, ನಮ್ಮ ಫ್ರೆಂಡ್. ಅವನ ಹತ್ರ ಹೇಳಿದ್ರೆ ಒಂದು ಸಮಾಧಾನ. ಹೌದು, ಅವ್ನು ಏನು ಹೇಳಿ ಬಿಡಲಿ ನಮಗೆ ವಾಪಸ್ಸು. ಈಗ ನನ್ನ ಹತ್ರ ನನ್ನ ಸ್ನೇಹಿತರು ಯಾರು ಬಂದು ಮಾತಾಡ್ಕೊಂಡಾಗ ನನಗೆ ಅವ್ನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ನಾನು ಹೇಳೋದು ಒಂದೇ, ಆ ಟೈಮಲ್ಲಿ ಅಮ್ಮಿಕಂದು ಇದ್ಬಿಡು, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸುಮ್ಮನೆ ಆಗ್ಬಿಡು, ಒಂದಷ್ಟೊತ್ತು ಸುಮ್ಮನೆ ಬಿಡು, ಒಂದಷ್ಟು ದಿನ ಬಿಟ್ಬಿಡು, ನೋಡೋಣ. ನಾನು ಇಷ್ಟು ಹೇಳ್ತೀನಿ. ಆದರೆ ನನಗಿರುವಂಥ ಕೆಲವರು ಸ್ನೇಹಿತರು ಏನು ಮಾಡ್ತಾರೆ ಅಂತಂದರೆ, ಆದರೂ ಆಳ ಅಡಿ ಎಲ್ಲನೂ ತಿಳ್ಕೊಂಡು ಫಸ್ಟು ಇದು ಹಿಂಗೆ ಆಗುತ್ತೆ, ನೀನು ತಲೆ ಕೆಡಿಸ್ಕೊಂಬೇಡ, ಹಂಗಾದರೆ ಈ ಪ್ಲ್ಯಾನ್ ಮಾಡೋಣ, ಹಿಂಗಾದರೆ ಈ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ ಪ್ಲ್ಯಾನ್ A B C ಅನ್ನೋ ಥರಕ್ಕೆ ಎಲ್ಲನೂ ಹೇಳ್ಬಿಡ್ತಾರೆ. ನನಗೆ ಅವಾಗ ತಲೆಯಿಂದ ಸ್ವಲ್ಪ ಅದು ರಿಲ್ಯಾಕ್ಸ್ ಹೋಗ್ಬಿಡುತ್ತೆ. ನಾನು ತಪ್ಪು ಮಾಡೋಣ ಮಕ್ಕ ಹೋಗ್ದಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಕರೆಕ್ಟ್. ಸರ್ ಜಗಳ ಮಾಡ್ಕೊಂಡ್ಬಿಡ್ತೀವಿ ಎಷ್ಟೋ ಸಲ. ಹೌದಾ? ಹಾಂ, ಬೆಳಗ್ಗೆ ಇದ್ರೆ ಅವ್ನು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರ್ತೀನಿ, ನಾನು ಇದ್ದಾಗ ಅವ್ರ ಮನೆ ಹತ್ರ ಇರ್ತೀನಿ. ಅವನು ತಪ್ಪು ಅಂತ ಬೆಳಗ್ಗೆ ಎದ್ದಾಗ ಗೊತ್ತಾದ್ರೆ ಅವನು ನಮ್ಮ ಮನೆ ಹತ್ರಕ್ಕೆ ಬಂದಿರ್ತಾನೆ, ನನ್ನ ತಪ್ಪು ಅಂತ ಗೊತ್ತಾದ್ರೆ ಬೆಳಗ್ಗೆ ಅವ್ರ ಮನೆ ಹತ್ರಕ್ಕೆ ಹೋಗಿರ್ತೀನಿ. ಈಗ ಅವ್ರೇನಾರು ಇರ್ತಾರೋ, ಇಲ್ಲ ಫ್ರೆಂಡ್ ಇರ್ತಾರೋ, ಯಾರು ಇರ್ತಾರೋ, ಮನೇಲಿ ವೈಫ್ ಇರ್ತಾರೋ, ಇಲ್ಲ ಯಾರು ಇರ್ತಾರೆ, ಅಮ್ಮ ಟೀ ಕೊಡಮ್ಮ ಅಂತೀನಿ, ಇನ್ನೂ ಎದ್ದಿಲ್ವೇ ಅವನು ಅಂತ, ಇನ್ನೂ ಎದ್ದಿಲ್ಲ ಕಣಪ್ಪ ಅಂತ. ಅವ್ನು ಮನೆಗೆ ಹೋಗಿ ಹೇಳಿರಲ್ಲ, ನಾನು ಮನೇಲಿ ಹೇಳಿರಲ್ಲ. ಮನೆಗೆ ಹೋಗ್ಬಿಟ್ಟು ಇವತ್ತು ಹಿಂಗೆ ಆಯ್ತು ಅಂತ ಹೇಳಿದ್ರೆ, ಆಯಾ ನಿಮ್ದಾ ಗಂಡ ಹೆಂಡ್ತಿ ಜಗಳದಂಗೆ ಬಿಡಿ, ನಿಮ್ಮ ಬೆಳಗ್ಗೆ ಸರಿ ಹೋಗ್ತೀರಾ ಅನ್ನತ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ಸ್ನೇಹಿತರು ಪ್ರತಿಯೊಬ್ರಿಗೂ ತುಂಬ ಇಂಪಾರ್ಟೆಂಟ್. ನನ್ನ ಜೀವನದಲ್ಲಿ ಮಾತ್ರ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ ಹಿಡಿದು ಇವತ್ತು ನನ್ನ ಸ್ನೇಹಿತರ ತಂಡ ಹೆಂಗಾಗಿದೆ ಅಂದರೆ, ಬೆಂಗಳೂರಿಗೆ ನಾನು ಬಂದಾಗಿಂದ ನನಗೆ ಫೀಸ್ ಕಟ್ಟೋಕ್ಕಾಗದೇ ಇದ್ದಾಗ ಒಂದು 18-20 ವರ್ಷ ಆಯಿತು.
ಆವಾಗ ನಾನು ಫೀಸ್ ಕಟ್ಟಕ್ಕೆ ಅಂದರೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಂತ ಸೇರಿಕೊಂಡಾಗ ಆವಾಗ ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ. ಅವಾಗ ಫೀಸ್ ಕಟ್ಟಿದ ಫ್ರೆಂಡು ಇವಾಗ ಜೊತೆಗಿದ್ದಾನೆ. ಆನಂತರ ಪರಿಚಯ ಆಗಿ ಇವಾಗ ನನಗೆ ಡೈರೆಕ್ಷನ್ ಮಾಡಿರುವಂಥ ಸ್ನೇಹಿತನೂ ಜೊತೆಗಿದ್ದಾನೆ. ಮತ್ತು ಇದಕ್ಕಿಂತ ಮುಂಚೆ ಕಾಲೇಜ್ ಡೇಸಲ್ಲಿ ಅಥವಾ ಚಿಕ್ಕಂದ್ರಿಂದ ಸ್ನೇಹಿತರಾಗಿರೋರು ಕೂಡ ಜೊತೆಗಿದ್ದಾರೆ. ಡಿಗ್ರಿಲಿ ಬಂದು ಪರಿಚಯ ಆದವನು ಕೂಡ ಒಬ್ಬ ಆತ್ಮೀಯ ಗೆಳೆಯನಾಗಿ ನನ್ನ ಒಂದು ಅಗ್ರಸ್ಥಾನದಲ್ಲಿ ಕೂತಿರೋಂಥ ಸ್ನೇಹಿತರು ಕೂಡ ನನ್ನ ಜೊತೆಗಿದ್ದಾರೆ. ಯಾರನ್ನೂ ಬಿಟ್ಟಿಲ್ಲ, ಕರೆಕ್ಟ್, ಯಾರನ್ನೂ ಬಿಟ್ಕೊಟ್ಟಿಲ್ಲ, ಅವರು ನನ್ನನ್ನೆಲ್ಲೂ ಬಿಟ್ಕೊಟ್ಟಿಲ್ಲ. ಕರೆಕ್ಟ್. ಈಗ ಸ್ನೇಹಿತ ಅಂತ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದು ಈಸಿನೇ. ಅಂಡ್ ಹಂಗ್ ಬಿಟ್ಕೊಟ್ಟು ಹೋದ ಅಂದ್ರೆ ಅವ್ನ ಸ್ನೇಹಿತ ಅಲ್ಲ, ಬಿಟ್ಕೊಡಿಲ್ಲ ಅಂದ್ರೆ ಅವನಿಗೆ ಗೊತ್ತು ಹಿಂಗಾಗುತ್ತೆ ಅಂತ. ಅಗೇನ್ ಹೀಲ್ ಕಮ್ ಬ್ಯಾಕ್. ಖಂಡಿತ ಬಿಟ್ಟು ಹೋಗಿದ್ದೀವಿ, ಮತ್ತೆ ವಾಪಸ್ ಬಂದಿದ್ದೀವಿ. ಸೊ ಇಲ್ಲಿ ಅವರ ಒಂದು ಬೇಳೆ ಬೇಯಿಸ್ಕೊಳಕ್ಕೆ ಯಾರೋ ಒಬ್ರು ತಂದಾಕ್ಬಿಟ್ಟು ತಮಾಷೆ ನೋಡೋರು ಇರ್ತಾರೆ. ಅವ್ರ ಬಗ್ಗೆ ಜಾಗೃತರಾಗಿರ್ಬೇಕು ನಾವು ಯಾವಾಗಲೂ. ಇದು ಆಕ್ಚುಲಿ ಇದೆ ಸರ್ ನನ್ನ ಕ್ವಶನ್. ಇವಾಗ ಹಿಂಗೆ ಗೊತ್ತಾಗಿರುತ್ತೆ, ಫ್ರೆಂಡ್ ಸರ್ಕಲ್ ಅಲ್ಲೇ ಇರ್ತೀವಿ, ಒಂದೇ ಇದ್ರಲ್ಲೇ ಇರ್ತೀವಿ, ಹಿಂಗ್ ಹೋಗ್ತಾ ಇರ್ತೀವಿ, ಚೆನ್ನಾಗಿ ಬೆಳಿತಾ ಇರ್ತೀವಿ ಅಂದ ತಕ್ಷಣ ಇರ್ತಾರ, ನೀವ್ ಹೇಳಿದ್ರಲ್ಲ ಈ ತರ ಇರ್ತಾರೆ ಅಂತ. ಸೊ ಅವರು ಇವಾಗ ಉಬ್ಸದ್ ಮಾಡ್ತಾ ಇರ್ತಾರಲ್ಲ, ಅದನ್ನ ನಾವು ಹೆಂಗ್ ಡೀಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ನೀವು ಹೋಗ್ತಾ ಇರ್ತೀರ ಒಂದ್ ಇದ್ರಲ್ಲಿ, ನನಗ್ ಪ್ರಶಂಸೆ ಮಾಡ್ತಾ ಇದಾರೇನೋ ಅಂತ ನೀವು ಒಂದು ಒಳ್ಳೆ ಇದ್ರಲ್ಲಿ ತಗೊಂಡ್ರೆ, ಬಟ್ ಅವ್ರು ಅದನ್ನ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಉಬ್ಸಿ ಏನೋ ಮಾಡ್ಬೇಕು ಅಂತ ಇರ್ತಾರೆ. ಅದು ನಾವೇ ಫಸ್ಟ್. ಈಗ ನಮ್ ಕಡೆ ಹೇಳ್ತಾರಲ್ಲ, ಬೈದ್ ಹೇಳೋರು ಬದುಕಕ್ಕೆ ಹೇಳ್ತಾರೆ, ಹೊಗಳೇ ಹೇಳೋರು ನಿನ್ನ ತುಳಿಯಕ್ ನೋಡ್ತಾರೆ. ಸೊ ನಾವು ಒಂದ್ ತಿಳ್ಕೊಬೇಕೇನಂತಂದ್ರೆ, ಈಗ ಕಾತ್ಯಾಯಿನಿಯವ್ರ ಹತ್ರ ಹೋಗ್ಬಿಟ್ಟು ನಾನು ನಿಮ್ ಬಗ್ಗೆ ಹೇಳ್ತೀನಿ, ಅವನು ಯಾಕೋ ಒಂದ್ ಸ್ವಲ್ಪ ಅವರು ಹೌದಾ ಏನೋ ಮಗನ ಮೇಲೆ ಕಣ್ಣಿಟ್ಟಿರ್ಬೇಕಲ್ಲ ಅಂತ ಅನ್ಕೊಂಡ್ರೆ ಅವ್ರ ತಪ್ಪು. ನಾನು ಅದನ್ನ ಹೇಳಿದ ತಕ್ಷಣ, ನನಗಿಂತ ಮುಂಚೆ ನೀವೆಲ್ಲ ಸ್ನೇಹಿತರು, ಹೇಳಿದ ತಕ್ಷಣ ಅವ್ರು ಅನ್ಕೋಬೇಕಾಗಿರೋದೇನು ಅಂದ್ರೆ, ಇವ್ ನನ್ನ ಬಗ್ಗೆನೂ ಯಾಕೆ ಅಲ್ಲೂ ಹೋಗಿ ಹಿಂಗೆ ಹೇಳಿರಲ್ಲ, ಅವ್ರ ಬಗ್ಗೆ ನಾನು ನಿಮ್ಮ ಹತ್ರ ಯಾಕೆ ಹೇಳಿಲ್ಲ. ಕರೆಕ್ಟ್. ಅದನ್ನ ಯೋಚನೆ ಮಾಡ್ಬಿಟ್ರೆ ಅಲ್ಲಿಗೆ ಎಲ್ಲ ಸಾಲ್ವ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳಿದ ತಕ್ಷಣ ನಾವು ರಿಯಾಕ್ಟ್ ಮಾಡೋದೈತಲ್ಲ, ಅದು ತಪ್ಪು. ಸೊ ನಾನು ಕೆಲವೊಂದ್ಸಲ ಆ ಥರ ಮಾಡಿದ್ದೀನಿ, ಯಾರೋ ಹೇಳಿದ ತಕ್ಷಣ ಅದು ಆಮೇಲೆ ತಿತ್ಕೊಂಡಿದ್ದೀನಿ. ಉಬ್ಸೋರಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು, ಭಾಳ ಒಳ್ಳೇದು. ಉಬ್ಬಿಸ್ಲಿ ಏನೇ ಮಾಡಲಿ ಜೊತೆಲಿರ್ಲಿ, ನಾವು ತಗೊಂಬಾರ್ದು ತಲೆಗದ್ನ. ಅದು ಗೊತ್ತಾಗಲ್ಲ. ಅಣ್ಣ ಜೈ ಅಂದಾಗ ಥ್ಯಾಂಕ್ ಯು ಅವನು ಅದೇನೋ ನೋಡ್ರ ಒಂಚೂರು ಅವ್ಬಿಟ್ಟು ಫ್ರೆಂಡ್ಸ್ಗಳನ್ನ ಕರ್ಕೊಂಡು ನಾವು ಕಡೆಗೆ ಹೋಗ್ಬೇಕು. ಹಂಗ್ ಮಾಡಿದ್ರೆ ನಮ್ ಕಡೆ ಶಾಣೆತನ ಅಂತ ಹೇಳ್ತೀವಿ. ಶಾಣೆತನ ಯೂಸ್ ಮಾಡಿ ಮಾಡಿದ್ರೆ ಒಳ್ಳೇದು. ನಿಮ್ ಕಡೆ ಚಂದ. ಹಂಗೇನಾರು ಯಾರನ್ನಾರು ಕರೆಕ್ಟ್ ಆಗಿರೋ ಹತ್ರಕ್ಕೆ ಹೋಗ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಹೋಗ ಹಾಪ್ಸುಳೆ ಮಗ ನಾನು ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ಅವ್ನು ಈ ಕಡೆ ಬೆಂಗಳೂರು ನೇರ ಆಗ್ಬಿಟ್ಟಿದ್ರೆ ಕೇಸ್ ಹಾಕ್ಬಿಡ್ತಾರೆ ಮೇಲೆ. ನಿಮ್ಗೆ ಹಂಗೇನಾದ್ರು ಎಕ್ಸ್ಪೀರಿಯನ್ಸ್? ಈಗ ಯರಗಟ್ಟಿಗೆ ಹೋಗಿದ್ದಾಗ ಸ್ನೇಹಿತರು ಬಂದಿರು ಬಾಗಲಕೋಟೆಯಿಂದ. ಅಲ್ಲಿಂದ ಇನ್ನೊಬ್ರು ಸ್ನೇಹಿತರು ಆಕ್ಚುಲಿ ನಾಗರಾಜ್ ನಿಡಗಲ್ ನಾಗಿ ಅಂತೇಳು ಅವರು ಬಂದಿದ್ರು. ಅವ್ರದ್ದು ರೀಲ್ಸ್ಗಳೆಲ್ಲ ನಾನು ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಕಾಮಿಕ್ ಆಗಿ. ಅವ್ರು ಅಲ್ಲಿ ಬಂದ್ಬಿಟ್ಟು ನಾನೇ ಹೇಳಿದೆ ನಾವು ಮಾಡೋಣ ಅಂತಂದೆ. ಅವ್ರು ಖುಷಿ ಆದ್ರು, ಮಾಡೋಣ ಹಂಗೆ ಹಿಂಗೆ. ಅಲ್ಲಿ ಅವರೇ ಹೇಳ್ಕೊಡ್ತಾರೆ, ಅಣ್ಣ ಕೊನೆದಾಗ ನನಗೆ ಬೈರಿ ನೀವು, ಅವಾಗ ಚಲೋ ಇರ್ತೈತಿ, ಇಲ್ಲಿ ಜನಗಳಿಗೆ ಬೈದ್ರೆ ಚಂದ್ರಿ. ಹೌದೌದು. ಈ ಮದುವೆ ಆಗದಲ್ಲಿ ಸಿಂಗಲ್ ಆಗಿರೋದು ಭಾಳ ಚಲೋ ಆಯ್ತು ನೋಡ್ರಪ್ಪ ಅಂದ್ರೆ, ಬಸವಡಿಕೆ ನೀನು ಮುಸುಡಿಗೆ ಯಾರು ಬಿದ್ದಿಲ್ಲ ಅಂತ ಹೇಳು. ಕರೆಕ್ಟ್. ಅಂದ್ರೆ ಅಲ್ಲೆಲ್ಲ ಎಷ್ಟು ಕಾಮನ್ ಆಗಿ ತಗೊಂಡು ಖುಷಿಯಾಗಿರ್ತಾರೆ ಅಂತ. ಅಂದ್ರೆ ನಿಜವಲ್ಲೂ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್, ಅಲ್ಲಿ ಅವರು ಗಡ್ಡ ಬಿಟ್ಟಿರೋ ಸ್ಟೈಲಿಂದ ಅವ್ರು ಮುಸಲ್ಮಾನರು, ಇವ್ರು ಹಿಂದೂ ಅಂತ ಕಂಡುಹಿಡಿಬೋದೇ ಹೊರತು ಎಲ್ಲರೂ ಒಂದೇ ತರ ಇರ್ತಾರೆ. ಅಷ್ಟು ಪ್ರೀತಿ, ಅಷ್ಟು ಅಂದ್ರೆ ಎಲ್ಲೋ ಭೇದ ಭಾವ ಇಲ್ಲ ಅಲ್ಲಿ. ಬೇರೆ ಕಡೆ ಎಲ್ಲ ನಡೀತಿರುತ್ತಲ್ಲ ಆ ತರ ಭೇದ ಭಾವ ಇಲ್ಲ. ನಿಜವಾಗ್ಲೂ ಅವ್ರು ಎಲ್ರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೌದು ಸರ್, ಕರೆಕ್ಟ್. ಮತ್ತೆ ಹೆಂಗೆ ಗೊತ್ತಾ ಸರ್, ಮಧ್ಯಾಹ್ನ ರೊಟ್ಟಿ ಮಾಡ್ಕೊಳ್ಳೇನ್ರಿ. ನಮಗೂ ಬೇರೆ ಕಡೆ ಶೂಟಿಂಗ್ ಹೋಗ್ಬಿಟ್ರೆ ಮಂಕ್ರಿ ಕೊಡುವಂತಾರೆ, 200 ರೂಪಾಯಿ ಸಂಜೆ ಕೊಡಬೇಕು ಅಂತಾರೆ. ಒಂದ್ ನಿಮಿಷ ಮಂಕ್ರಿ ಕೊಡಕ್ಕೆ ಬಳಸ್ಕೊತೀನಿ ಅಂತಂದ್ರೆ. ಸೊ ಅಲ್ಲಿ ಏನಿಲ್ಲ, ಮಧ್ಯಾಹ್ನ ಊಟಕ್ಕೆ ಏನ್ ಕೊಡನ್ರಿ, ಚಟ್ನಿ ಅದು ಕೊಡ್ರಿ. ನಾನು ಒಂದ್ ಸ್ವಲ್ಪ ಒಣ ರೊಟ್ಟಿ, ರೊಟ್ಟಿ, ಆ ರೊಟ್ಟಿಗಳು ಒಂದು 25,
ಆಮೇಲೆ ಆ ಚಟ್ನಿ ಪುಡಿಗಳು ಎಲ್ಲಾನು ತಗೊಂಬಂದೆ. ಹೌದಾ ಸರ್? ನಮ್ ಕಡೆ ಬದ್ನಿಕಾಯಿ ಪಲ್ಯ ಫೇಮಸ್, ಎಣ್ಗಾಯಿ. ನಾವು ಬಸವೇಶ್ವರ ಖಾನಾವಳಿ ಬಿಡ್ಲೇ ಇಲ್ಲ 6 ದಿನ ಪಕ್ಕ ಅಲ್ಲೇ. ಅಮೇಸಿಂಗ್ ಫುಡ್ ಎರಗಟ್ಟಿಲ್ಲ. ಇಲ್ಲೆಲ್ಲ ಗ್ಲೂಟನ್ ಫ್ರೀ ಅಂತಾರಲ್ಲ ಸರ್, ಇವಾಗೆಲ್ಲ ಟ್ರೆಂಡಿಂಗ್. ಹಳೆ ನಮ್ ಕಡೆ ಬಕ್ರಿ ರೊಟ್ಟಿ, ಜೋಳದ ರೊಟ್ಟಿ ಗ್ಲೂಟನ್ ಫ್ರೀ. ಯಾವಾಗಿಂದ ತಿಂತಿರೋದೇ ಅದು. ನನ್ಗೇನು ಗೊತ್ತಿಲ್ಲ ಸರ್, ಅದು ನನ್ಗೆ ಒಟ್ಟ ಸೀತ ಏನ್ ತಿನ್ಬೇಕು ಅದು ತಿನ್ಬಿಡ್ತೀನಿ. ಡೈಟ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಮಾಡಿ ಗ್ಲೂಟನ್ ಫ್ರೀ ಅಂತ ತಿಂತಾರೆ. ನಾವು ಮೊದ್ಲಿಂದ ಅದನ್ನೇ ತಿನ್ಕೊಂಡ್ ಬರ್ತಾ ಇರ್ತಾರಲ್ಲ ಸರ್. ನಾವು ಕೆರಬಳಕಲು ತಿನ್ಕೊಂಡ್ ಬದುಕಿರೋ ಈ ಮುದ್ದೆ ಎಲ್ಲ ಮಾಡಿದ್ಮೇಲೆ ಕೊನೆಗೆ ಕೆಳಗಡೆ ಅಂಟ್ಕೊಂಡಿರುತ್ತಲ್ಲ, ಅದನ್ನ ಕೆರೆದ್ ಬಿಟ್ರೆ ಸಾಕು, ಅದು ರೊಟ್ಟಿ ತರ ಬರುತ್ತೆ. ಅದು ಸ್ಕೂಲಿಂದ ಬಂದ್ಮೇಲೆ ಅದನ್ನ ತಿನ್ಕೊಬಿಟ್ಟು ಆಟ ಆಡಕ್ ಹೋಗ್ತಿದ್ವಿ ನಾವು. ಸೂಪರ್. ಅವಾಗೆಲ್ಲ ಪಕ್ಕ ಒರಿಜಿನಲ್ ಆರ್ಗ್ಯಾನಿಕ್. ಅವಾಗ ಆರ್ಗ್ಯಾನಿಕ್ ಅಂತ ಹೇಳ್ಕೊಂಡು ಮೋಸ ಮಾಡ್ತಾರೆ. ಅವ್ರ ಹೆಸರಲ್ಲೇ ಅಂದ್ರೆ ಅವ್ರು ಹೇಳೋದ್ರಲ್ಲೇ ಆರ್ಗ್ಯಾನಿಕ್ ಆಗಿಲ್ಲ ಅವರು. ಸರ್, ಈಗ ಮೂವಿ ಮಾಡ್ಬೇಕಾರೆ ಹೀರೋ ಹೀರೋಯಿನ್ ಮಾತ್ರ ಅಲ್ಲ ಕೆಮಿಸ್ಟ್ರಿ, ಎಲ್ಲಾರ್ಗು ಬೇಕಲ್ಲ. ನಿಮ್ಗೆ ಹಂಗ ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗಿದ್ದು ಯಾರ ಜೊತೆ? ನನಗೆ ಆಕ್ಚುಲಿ ನಮ್ಮ ಚಿರಂಜೀವಿ ಸರ್ಜಾ ಅವ್ರ ಜೊತೆ ಚೆನ್ನಾಗಿತ್ತು ಕೆಮಿಸ್ಟ್ರಿ. ಯಾವ ಮೂವಿಲಿ? ಸಿಂಗಾದಲ್ಲೇ. ಆಮೇಲೆ ಈಗ ಪ್ರಜ್ವಲ್ ದೇವರಾಜ್ ಸರ್ ಜೊತೆ ಗಣ ಸಿನಿಮಾದಲ್ಲಿ ಅವ್ರು ಡೈರೆಕ್ಟರ್ ಹೇಳೋರು, ಅವ್ರು ತೆಲುಗು ಡೈರೆಕ್ಟರ್ ಆಕ್ಚುಲಿ. ಹೀರೋ ಹೀರೋಯಿನ್ಗಿಂತ ಜಾಸ್ತಿ ವರ್ಕೌಟ್ ಆಗ್ತಿರೋದು ಇವರಿಬ್ರದ್ದು ಕಾಂಬಿನೇಷನ್ ಅನ್ನೋ ಥರಕ್ಕೆ. ಅಂದ್ರೆ ಅಂದ್ರೆ ನಮಗೆ ಕೊಟ್ಬಿಟ್ರೆ ಟಕ್ 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 ಮುಗೀತು ಅಲ್ಲ. ಶಾರ್ಟ್ ಓಕೆ ಅಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕೌಟ್. ಅಂದ್ರೆ ಆ ಸಿಚುವೇಶನ್ಗೆ ಆ ಡೈಲಾಗ್ ನಾವು ಹೇಳಿದ್ಮೇಲೆ ನಾನು ಯಾವ ರೀತಿ ಪಕ್ಕಾ ಕೊಡಬೇಕು. ಆಕ್ಟಿಂಗ್ ನಥಿಂಗ್ ಬಟ್ ರಿಯಾಕ್ಟಿಂಗ್. ಕರೆಕ್ಟ್. ಅವರು ಕೊಟ್ಟಾಗ ಅದೇ ರೀತಿಯಾಗಿ ನಾವು ಯಾವಾಗ ಹೆಂಗ್ ಕೊಡಬೇಕು. ಅದಕ್ಕೆ ಮುಂಚೆ ಅವರು ಪ್ರಜ್ವಲ್ ದೇವರಾಜ್ ಸರ್ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಎಲ್ಲೂ ಕೂಡ ಒಂದೇ ಒಂದು ಕಡೆ ನಾನು ಹೀರೋ ಮಾಡಿದ್ದೀನಿ, ನಾನು ಹೀರೋ, ನಾನು ಇದನ್ನೆಲ್ಲ ಮಾಡಲ್ಲ, ಓದ್ಕೊಂಡೆಲ್ಲ ಮಾಡ್ಬೇಕಲ್ಲ, ಚಿನ್ನ ಮಾಡೋಣ ಒಂದ್ಸಲ ಮಾಡ್ಕೊಳ್ಳೋಣ ಅಂತ ಅಂತಾರೆ. ನಾವು ಖುಷಿ ನಮಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಹೌದು. ಸೊ ಅವರಾಗಿರ್ಬೋದು, ಶರಣ್ ಸರ್. ಈಗ ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಎಲ್ಲರ ಜೊತೆ ಅಷ್ಟು ಖುಷಿಯಾಗಿನೇ ಮಾಡಿದ್ದೀನಿ ನಾನು ಕೆಲಸ. ಸರ್ ಡಿಪ್ಲೊಮ್ಯಾಟಿಕ್ ಬೇಡ ಅಲ್ಲ, ಇವಾಗ ಕೆಮಿಸ್ಟ್ರಿ ಅಂದ್ರೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ನಾನು ಕೇಳಿದ ಬೆಸ್ಟ್ ಕೆಮಿಸ್ಟ್ರಿ ಫೇವ್ರೇಟ್ ಹಂಗೆ ಅಂದ್ರೆ ಚಿರಂಜೀವಿ ಸರ್ಜಾ ಸರ್ ಜೊತೆ ತುಂಬಾ ಚೆನ್ನಾಗಿತ್ತು. ಓಕೆ ಓಕೆ. ಒಂದು 2 ಸಿನಿಮಾ ಮಾಡಿದ್ವಿ. ತುಂಬಾ ಜೋವಿಯಲ್ ಆಗಿ ಇದ್ಕೊಂಡು ರಾತ್ರಿ ಒಂದೊಂದ್ಸಲ ಸೀನ್ ಪೇಪರ್ ಇಟ್ಕೊಬಿಟ್ರೆ ಈಗಲೂ ಅದನ್ನೇ ಮಾಡ್ತಿರಲ್ಲ KR ಪೇಟೆ. ಹೌದು, ಎಲ್ಲೋ ನೋಡ್ಕೊಳ್ಳೋಣ ಬಿಡಿ, ಅವ್ರಿಗೂ ಬರ್ತಿತ್ತು. ಅವ್ರು ಕೆಲವೊಂದು ಡೈಲಾಗ್ಗಳನ್ನ ಅಷ್ಟು ನೀಟಾಗಿ ಹೇಳ್ತಿದ್ರು. ಇತ್ತೀಚೆಗೆ ನಮಗೆ ಪ್ರಜ್ವಲ್ ದೇವರಾಜ್ ಸರ್ ಜೊತೆ ಮಾಡಿರೋದು ಕೂಡ, ಅವ್ರ ಜೊತೆ ಗಣ ಮಾಡಿದೆ. ಗಣ ಆದ ತಕ್ಷಣ ಇವಾಗ ಚೀತದಲ್ಲಿ ಹೆಚ್ಚು ಕಮ್ಮಿ 50 ದಿನ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ. ಇಡೀ ಸಿನಿಮಾ ಅವ್ರ ಜೊತೆಲಿ ಇರ್ತೀನಿ. ತುಂಬ ಒಳ್ಳೆ ಕ್ಯಾರೆಕ್ಟ್ರು. ನನಗೆ ನಿನ್ನೆ ಡೈರೆಕ್ಟರ್ ಸಿಕ್ಕಿರೋ ಮಾತಾಡ್ತಿದ್ದೆ, ಸರ್ ನಾನು ಮತ್ತು ಗುಂಡ, ರಾಬರ್ಟು ಅಂದರೆ ಗುರುತಿಸಿರುವಂಥ ಪಾತ್ರಗಳು. ಅಯೋಗ್ಯ ಫಸ್ಟ್ ಸಿನಿಮಾನೇ ಅಯೋಗ್ಯ ಅಂತ ಹೇಳ್ಬೇಕು. ಆ್ಯಕ್ಚುಲಿ ಅಯೋಗ್ಯ ಆದಮೇಲೆ ನಾನು ಮತ್ತು ಗುಂಡ ಆದಮೇಲೆ ರಾಬರ್ಟು, ಅಂದರೆ ಎಲ್ಲರೂ ಪಟ್ಟಂತ ಹೆಸರು ಹೇಳ್ಬಿಟ್ಟು ಈ ಸಿನಿಮಾದಲ್ಲಿ ನೀವು ಏನು ಮಾಡಿದಿರಿ ಅನ್ನೋ ಥರಕ್ಕೆ ಹೇಳ್ತಾರಲ್ವ. ಸೊ ಅದೇ ಥರ ಕ್ಯಾರೆಕ್ಟರ್ ನಾನು ಇವಾಗ ಚೀತಾದಲ್ಲಿ ಮಾಡಿದ್ದೀನಿ. ಸೊ ಆ ಚೀತದಲ್ಲೂ ಆ ಕ್ಯಾರೆಕ್ಟರ್ನ ನೋಡಿದ್ಮೇಲೆ ಮತ್ತೆ ಮಾತಾಡ್ಬೋದು, ಚೀತದಲ್ಲ ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತ ಯಾರು ಒಂದಿಬ್ರು ಹೇಳ್ಬೋದು. ಅಂದರೆ ಅಷ್ಟು ಒಳ್ಳೆ ಪಾತ್ರ. ಕರೆಕ್ಟ್, ಅಷ್ಟು ಒಳ್ಳೆ ಪಾತ್ರ. ನಾನು ಕಲೈ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ಬೇಕು ಅಷ್ಟೇ. ಸೂಪರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಮಿಡಿ ಅಂದರೆ ಅವಾಗಿನ ಕಾಮಿಡೀಸ್ಗೂ ಈಗಿನ ಕಾಮಿಡೀಸ್ಗೂ ನೀವೇನು ಡಿಫ್ರೆನ್ಸ್ ನೋಡ್ತೀರಾ? ನಾನು ನಗಾಡ್ಬಿಡ್ತೀನಿ ಅಷ್ಟೇ, ನಾನು ಏನೋ ಡಿಫ್ರೆಂಟ್ ಅಲ್ಲ ಸರ್. ಯಾವ ಕಾಮಿಡಿ ಬಂದ್ರೂ ನಗಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಅಲ್ಲ ಸರ್, ಅಂದ್ರೆ ಆಕ್ಟಿಂಗ್ ವೈಸ್ ಅವಾಗ ಅವ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಮಿಡಿ ಅಂದರೆ ನರಸಿಂಹರಾಜು ಅವ್ರು ಇವ್ರದ್ದೆಲ್ಲ, ಅವಾಗಿನ ಕಾಮಿಡಿ ಮಾಡೋ ಆ್ಯಕ್ಟಿಂಗಿಗೂ ಈಗಿನ ಕಾಮಿಡಿ ಮಾಡೋ ಆ್ಯಕ್ಟಿಂಗಿಗೂ ಎಷ್ಟು ಡಿಫ್ರೆನ್ಸು ಅಂತ? ಸರ್ ಅವಾಗೆಲ್ಲ ಅದನ್ನ ನೋಡ್ಕೊಂಡು ಬೆಳ್ಕೊಂಬಂದಿರೋರು ಅವರೆಲ್ಲ ಲೆಜೆಂಡ್. ಅವ್ರ ಫೋಟೋಗಳು ಇಟ್ಕೊಂಡು ನಾವು ದಿನ ಗಂಧ ಕಡೆ ಪೂಜೆ ಮಾಡಿದ್ರು ಕೂಡ ಕಮ್ಮಿ ಅಲ್ಲ. ಹೌದು, ಅಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಗಳು. ನರಸಿಂಹರಾಜ್ ಸರ್ ಅಂತ ಏನು ಹೇಳಿದ್ರಿ, ಅಪ್ಪಾಜಿಯವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವ್ರಿಗೆ ಕಥೆ ಹೇಳಕ್ಕೆ ಹೋದಾಗ ಫಸ್ಟ್ ನರಸಿಂಹರಾಜ್ ಅವರು ಡೇಟ್ ತಗೋಬಿಡಿ ಅಂತ ಹೇಳ್ತಿರಂತೆ. ಅಂದರೆ ಅವ್ರು ಅಷ್ಟು ಬ್ಯುಸಿ, ಅವರು ಅಷ್ಟು ದೊಡ್ಡ ಕಲಾವಿದರು ಅವರು ಕೂಡ. ಸೊ ಆಗಿನ ಕಾಮಿಡಿಗಳು, ನೀವು ಆ ಕಾಮಿಡಿನಲ್ಲಿ ಒಂದು ವೇದಾಂತ ಇರ್ತಾ ಇತ್ತು. ಈಗ ನರಸಿಂಹರಾಜ್ ಸರ್ದು ಒಂದು ಹಾಡಿದೆ ಆ್ಯಕ್ಚುಲಿ, ಅದು ರೀಲ್ಸ್ ಎಲ್ಲ ಬಂದೋಗ್ತಾ ಇರುತ್ತೆ. ಯಾವ್ದು ಹೇಳಿ ಸರ್? ಈ ಹೆಣ್ಮಕ್ಳ ಬಗ್ಗೆನೇ ಏನೋ ಒಂದು ಹಾಡಿದೆ ಅದು ಆ್ಯಕ್ಚುಲಿ.
ನವಯುಗದಲ್ಲಿ ನವಯುವತಿಯರ ಅಂತ ಏನೋ ಇದೆ, ಅದನ್ನ ಅವ್ರು ನೋಡಿದಾಗ ನಗು ಬರುತ್ತೆ. ಆದ್ರೆ ಇದನ್ನ ಓದ್ಬಿಟ್ರೆ ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಟ್ರೆ ಅದು ದೊಡ್ಡ ವಿಷಯಗಳೇ ಅಡಗಿರುತ್ತದೆ. ಮತ್ತೆ ಆಗಿನ ಈಗ ನರಸಿಂಹರಾವ್ ಸರ್ ಸಿನಿಮಾನ ಎಷ್ಟು ನೋಡ್ತೀರಾ ನೋಡಿ, ಚಾರ್ಲಿ ಚಾಪ್ಲಿನ್ ಅವ್ರ ಸಿನಿಮಾಗಳನ್ನ ನೋಡಿ, ಅದು ಐಟಮ್ ಲಾಕ್ ಅಲ್ವಾ, ಅದು ಎಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಡಿಫ್ರೆನ್ಸಸ್ ಏನಿರುತ್ತೆ ಸರ್ ಅವಾಗಿಂದಕ್ಕೆ ಇವಾಗಿಂದಕ್ಕೆ ಆಕ್ಟಿಂಗಿಗೆ? ಇವಾಗ ಅಲ್ಲ, ಆಕ್ಟಿಂಗ್ ಬಿಡಿಯೋದು ಅವ್ರ ತರ ಆಕ್ಟಿಂಗ್ಗಳನ್ನ ಮಾಡ್ಬೇಕು ಅಂದ್ರೆ ನಾವು ಇನ್ನೊಂದು 3-4 ಜನ್ಮ ಎತ್ಬರ್ಬೇಕು. ಅದಕ್ಕೆ ಇವಾಗ ಏನಾಗಿದೆ ಅಂತಂದ್ರೆ ಮೋರ್ ಲೈಕ್ ರಿಯಲಿಸ್ಟಿಕ್ ಆಗು ಮಾಡ್ಬೋದು, ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಡಬಲ್ ಮೀನಿಂಗ್ಗಳು ಆ ಥರದವು ಜಾಸ್ತಿ ಆಗ್ತಿದ್ದಾವೆ ಅಂತ ಅನ್ನಿಸ್ತು ಅಷ್ಟೇ ನನಗೆ ಅನ್ನಿಸ್ದಂಗೆ. ಹಾಸ್ಯದಲ್ಲೇನೆ ನಾವು ವಿಷಯಗಳನ್ನ ಮುಡಿಸ್ಬೋದು. ಈಗ ಬೀದಿ ನಾಟಕಗಳು ಅಂತ ಮಾಡಕ್ ಹೋಗ್ತೀವಿ, ನಾನು ಬೀದಿ ನಾಟಕಗಳು ಮಾಡಿದ್ದೆ. ಅಲ್ಲಿ ವರದಕ್ಷಿಣೆ ಆಗಿರ್ಬೋದು, ಏಡ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು, ಇವೆಲ್ಲ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಿರಲ್ಲ ಗೊತ್ತಾಗಲ್ವ, ಯಾರು ಕೇಳಲ್ಲ ಸರ್. ನಗಿಸ್ತಾ 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 ಚೇಂಜ್ ಆಗ್ಬಿಟ್ಟು ಅವ್ರಿಗೆ ಹೇಳ್ಬೇಕು, ಇದು ತಪ್ಪು, ಬೇಡ, ಯಾಕಂಗ್ ಮಾಡ್ತೀರಾ, ನಮಗೆ ಚುಚ್ಚಿದ್ರೇ ತಡ್ಕೊಳಕ್ಕಾಗಲ್ಲ, ಒಂದ್ ಜೀವನ ಕೊಲ್ತಿದ್ದೀರಾ ನೀವು ಅಂತ ಕೊನೆಯದಾಗ ಹೇಳ್ತೀವಿ ನಾವು. ಆದ್ರೆ ಫಸ್ಟ್ ನಗ್ನಾಗ್ತಾನೆ ಹೇಳ್ಬೇಕು. ಕರೆಕ್ಟ್. ಆದ್ರೆ ಇವಾಗ ಆ ಸಮಯಕ್ಕೆ ನಗಿಸ್ಬಿಡ್ಬೇಕು ಅಂತಂದ್ರೆ ಏನೋ ಒಂದು ಹೇಳ್ಬಿಟ್ರೆ ಮುಗೀತು ಅನ್ನೋದಲ್ಲ, ಅದ್ರೊಳಗಡೆ ವಿಷಯ ಇರ್ಬೇಕು. ಇವಾಗ ಮೇ ಬಿ ಸಿಚುವೇಶನಲ್ ಆಕ್ಟಿಂಗ್ ಜಾಸ್ತಿ ಅನ್ಸುತ್ತೆ ಸರ್ ಇವಾಗ. ಅವಾಗೆಲ್ಲ ಸ್ವಲ್ಪ ಡ್ರಾಮ್ಯಾಟಿಕ್ ಆಕ್ಟಿಂಗ್ ಜಾಸ್ತಿ ತಪ್ಪಲ್ಲ, ಯಾಕಂದ್ರೆ ಆಗ ನೋಡ್ತಿದ್ದ ಜನಗಳು ಅವಾಗ ಅದನ್ನೇ ಇಷ್ಟಪಡ್ತಾರೆ. ಇವಾಗ್ಲೂ ಜನಗಳು ಇಷ್ಟಪಡ್ತಾರೆ. ಯಾಕಂದ್ರೆ ಎಲ್ರು ಬದುಕಲು ಜಂಜಾಟಗಳು ಜಾಸ್ತಿ, ಅವರು ಸ್ವಲ್ಪ ಹೊತ್ತು ನಗಣ ಅನ್ನೋದನ್ನೇ ಬಯಸ್ತಾರೆ. ಸೊ ತಪ್ಪು ಅಂತಾನು ಹೇಳ್ತಲ್ಲ ನಾನು. ನಾವೇನ್ ತಿತ್ಕೊಬಹುದು ಅನ್ನೋದನ್ನ ನಾವು ತಿತ್ಕೊಬೇಕಷ್ಟೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂಡ್ ನೀವ್ ಯಾವಾಗ್ಲಾದ್ರು ಹಿಂಗೆ ದೊಡ್ಡ ಆರ್ಟಿಸ್ಟ್ ಕಾಮಿಕ್ ಆಕ್ಟರ್ಸ್ನ ದೊಡ್ಡವ್ರನ್ನ ಹಂಗೆ ಯಾರನ್ನ ಮೀಟ್ ಆಗಿ ಅವ್ರ ಹತ್ರ ಹಿಂಗ್ ಕಲ್ತಿರೋದು ಯಾವ್ದಾರ ಇದೆಯಾ ಸರ್? ನಾನು ನೋಡ್ಕೊಂಡು ಕಲ್ತಿದ್ದೀನಿ. ಯಾರನ್ನು ಇವ್ರ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ದತ್ತಣ್ಣ ಅವ್ರ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ದತ್ತಣ್ಣ ಅವ್ರ ಜೊತೆ ಮನೆ ಬಂದಿದ್ರು ಸರ್ ನಮ್ ಕರೆಕ್ಟ್. ಹೌದಾ? ಹೌದು. ನಾವು ಹೋಗ್ಬಿಟ್ರೆ ಕಾಮಿಡಿ ಏನೋ ಬಾ ಊಟ ಮಾಡ್ದ, ಆಯ್ತು ಗುರು, ಸೀರಿಯಸ್ ಆಗ್ಬಿಟ್ಟಲ್ಲ ಅವ್ರು ಹೇಳ್ತಾರೆ. ಇಲ್ಲ ನೀವು ಕಾಮಿಡಿ ಮಾಡ್ಲಿ ಅಂತ ಕಾಯ್ತಾ ಇದ್ದೆ ನಾನು. ಅವ್ರ ಜೊತೆ ಇಲ್ಲ, 1-2 ಸಿನಿಮಾ ಮಾಡಿದ್ವಿ ಅವ್ರ ಜೊತೆ. ಬ್ರಹ್ಮಚಾರಿ ಮಾಡಿದಾಗ ತುಂಬಾ ಸೀನ್ಗಳಿತ್ತು ಅವ್ರ ಜೊತೆ. ಸೊ ಅವ್ರ ಹತ್ರ ಕಲಿಯೋದು ಬಹಳ ಇದೆ ಆಕ್ಚುಲಿ. ಅಂದ್ರೆ ವ್ಯಕ್ತಿಯಾಗಿರ್ಬೋದು, ನಟರಾಗಿರ್ಬೋದು, ಸೊ ಅವ್ರ ಜ್ಞಾನ ಸಂಪಾದನೆ ಮಾಡೋದ್ರಲ್ಲಾಗಿರ್ಬೋದು, ಪ್ರತಿಯೊಂದ್ರಲ್ಲೂ ಅವರಿಂದ ಕಲಿಯೋದು ಬಹಳ ಇದೆ. ನಾನು ಯಾವಾಗಲೂ ಅವ್ರ ಜೊತೆ ಹೋದಾಗ ಅವ್ರಿಗೆ ಅನ್ನೋರು ಕಾಲುಗಳನ್ನ, ಅಂದ್ರೆ ಅವ್ರ ಕಾಲು ನೋವ್ತಿರೋದಲ್ಲ, ನಾನು ಈ ಕಡೆ ತಿರ್ಕೊಂಡು ಕೂತ್ಕೊಳ್ಳಿ, ಸುಮ್ಮನೆ ಇರೋ ಮುತ್ಕಳಿ ಗುರು ಅಂದ್ಬಿಟ್ಟು ಹಿಂಗೆ ತಿರ್ಗಿಸ್ಕೊಂಡು ಕೂತ್ಕೊಂಡು ಮತ್ತೆ ಹಿಂಗೆ ಮಲ್ಕೊಳ್ಳೋರು, ತೊಡ ಮೇಲೆ ಹಿಂಗೆ ಕಾಲು ಹಾಕ್ಬಿಟ್ಟು ಅಮ್ಕೊಂಡು ಮಾತಾಡೋದೆ. ಹೇಳಿ ಎಲ್ಲ ಒಂದ್ ಚೂರಾರ ಪುಣ್ಯ ಸಿಗ್ಲಿ, ಅದು ಅಟ್ಲೀಸ್ಟ್ ಏನಾರು ಒಂಚೂರು ಅವ್ರದ್ದು ಬರ್ಲಿ ನಮಗೆ ಕರೆಕ್ಟ್ ಸರ್ ಅನ್ನೋ ಥರ. ಜೊತೆಗೆ ನಮ್ಗೇನೋ ಒಂಥರ ಹಂಗೆ ಅಂತಿದಾಗ ನಮ್ಗೇನೋ ಒಂದು ಆನಂದ, ತಂದೆ ಸ್ಥಾನದಲ್ಲಿದ್ದಾರೆ, ಸೊ ಆ ಥರ ಮಾಡ್ಕೊಂಡಿದ್ದಾಗ ಅವಾಗ ಏನಾರು ಒಂದು ವಿಷಯಗಳು ಮಾತಾಡ್ತಾ ಇರೋರು. ಹೌದು ಸರ್, ತುಂಬಾ ಇದೆ. ಅಂಡ್ ಅವರು ಮಾತಾಡ್ಬೇಕಾದ್ರೆ ನೀವ್ ಹೇಳೋದಕ್ಕೆ ಗೊತ್ತೇ ಆಗಲ್ಲ, ಅವರು ಹಿಂಗೆ ಮಾತಾಡ್ತಾ ಇರ್ತಾರೆ, ಬಟ್ ಅದು ಕಾಮಿಡಿಯಾಗಿ ಮಾಡ್ಬಿಡ್ತಾರೆ ಒಂದೇ ಸತಿ, ಗೊತ್ತಾಗಲ್ಲ. ಅವ್ರ ಮುಕ್ತಲ್ಲಿ ನಗು ಬರೋ ತನಕ ಅದು ಕಾಮಿಡಿ ಅಂತ ಗೊತ್ತಾಗಲ್ಲ. ಸೀರಿಯಸ್ ಆಗ್ಬಿಟ್ರೆ ಏನಪ್ಪಾ ಅಂತ ತಿಳ್ಕೋಬೇಕು. ಸಾಂಗ್ ಮಾಡ್ತಾರೆ, ಅಮೇಜಿಂಗ್ ಆಕ್ಟಿಂಗ್ ಅವ್ರದ್ದು. ನೋಡಿ, ಮದುವೆ ಆಗದೆ ಇದ್ರೆ ಹಂಗಿರ್ತೀರ ಚೆನ್ನಾಗಿ. ಮದುವೆ ಆಗ್ಲಿಲ್ಲ ಅಂತಂದ್ರೆ ಯಾವ ಜಂಜಾಟ ಇಲ್ಲ, ಜಾಲಿ ಜಾಲಿ. ಮದ್ವೆ ಅಂತ ಬಂದಾಗ ಇದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕಿತ್ತು. ಮದ್ವೆ ಸರ್, ಇವಾಗ ಈ ನಮ್ ಫೀಲ್ಡ್ ಅಲ್ಲಿ ಆಕ್ಟಿಂಗ್ ಈ ಫೀಲ್ಡ್ ಅಲ್ಲಿ ಸ್ವಲ್ಪ ಮದ್ವೆ ಅಂದ್ರೆ ಎಷ್ಟೊಂದ್ ಜನ ಅವ್ರ ಡಿಫ್ರೆಂಟ್ ಒಪಿನಿಯನ್ಸ್ ಅವ್ರವ್ರಿಗೆ. ಸೊ ಮದ್ವೆ ಈಸಿನಾ ಫಾರ್ ಅ ಕಾಮಿಕ್ ಆಕ್ಟರ್ ಆರ್ ಫಾರ್ ಅನ್ ಇಂಡಸ್ಟ್ರಿ ಗಾಯ್? ಮದ್ವೆ ಸ್ವಲ್ಪ ಯಾಕೋ ಹಿಂದೆ ಮುಂದೆ ನೋಡ್ತಾರೆ ಅಂತ ಮಾತು. ಹೆಣ್ಣು ಕೊಡಕ್ ಹಿಂದೆ ಮುಂದೆ ನೋಡ್ತಾರೆ ಅಂದಾಗ, ಬಟ್ ನನಗೆ ಮದುವೆ ಆಗ್ಬಿಟ್ಟಿತ್ತಲ್ಲ, ಬಂಗಾರದಂತ ಮಕ್ಕಳು ಬೇರೆ ಇದಾರೆ, ಮದುವೆ ಆಗ್ಬಿಟ್ಟಿತ್ತು.
ನನಗೆ ನನ್ನ ವಿಷಯದಲ್ಲಿ, ನನ್ನ ಧರ್ಮಪತ್ನಿ ವಿಷಯದಲ್ಲಿ ನನಗೆ ಯಾವುದೇ ಎಷ್ಟು ಮುಸ್ಸಾಲಿ ಹಿಂಜರಿಕೆ ಆಗಲಿ ಇಲ್ಲ. ಸಿನಿಮಾ ಕೆಲಸ, ನಾವೀಗ ಇಲ್ಲಿ ಸ್ನೇಹಿತರು ಬಂದಿದ್ದೀವಿ, ನಾನು ಈಗ ಒಂದು 3-4 ದಿವಸದಿಂದ ಮನೆಗೆ ಹೋಗೋದೇ ರಾತ್ರಿ 2 ಗಂಟೆ 3 ಗಂಟೆ, ಬಿಕಾಸ್ ಆಫ್ ಶೂಟಿಂಗ್. ಇಲ್ಲ ಕೆಲಸಗಳು ಅಂದರೆ ಪೂರ್ವ ತಯಾರಿ ಏನು ಬೇಕು ಸಿನಿಮಾದು ಅದೆಲ್ಲ ನಡೀತಾ ಇದೆ. ಕೆಲವೊಂದು ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಏನೇನು ಕೆಲಸ ಆಗಬೇಕು ಅದೆಲ್ಲ ಕೆಲಸ ನಡೀತಾ ಇದೆ, ಅವ್ರಿಗೆ ಗೊತ್ತು. ಸೊ ಹಂಗಾಗಿ ಏನು ಇದು ಮಾಡಲ್ಲ. ನನಗೆ ಇದುವರೆಗೂ ಈ ನನ್ನ ಆ್ಯಕ್ಟಿಂಗ್ ವಿಷಯದಲ್ಲೋ ಅಥವಾ ಹೊರಗಡೆ ನಾನು ಹೋಗಿ ಬರ್ತೀನಿ, ಸಿನಿಮಾದಲ್ಲೇ ಇದು ಮಾಡ್ತೀವಿ, ಒಂದು 10 ದಿನ ಅಲ್ಲಿ ಇರ್ತೀವಿ ಬರ್ತೀವಿ, ಈ ವಿಷಯವಾಗಿ ಅಥವಾ ಮಕ್ಕಳು ನೋಡ್ಕೊಬೇಕು ಅನ್ನೋ ವಿಷಯವಾಗಿ ಇದುವರೆಗೂ ನಾನು ಒಂದೇ ಒಂದು ಸಲನೂ ಆ ವಿಷಯಕ್ಕೆ ನನ್ನ ಜೊತೆ ಜಗಳ ಗಲಾಟೆಗಳು ಆ ಥರದ್ದು ಏನೂ ಇಲ್ಲ. ಪ್ರೊಫೆಷನ್ ಕರೆಕ್ಟ್. ನನ್ನ ಸಾಂಸಾರಿಕ ಬದುಕು ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ತುಂಬ ಖುಷಿಯಾಗಿದೆ. ಅವಾಗಲೇ ಹೇಳಿ ಸ್ಟೇಟ್ಮೆಂಟ್ಗೆ ಇವಾಗಲೇ ಸ್ಟೇಟ್ಮೆಂಟ್ಗೆ ಅಲ್ಲ ಹಂಗಿರಲಿ. ನೀವೇನಂದ್ರೆ ಮದುವೆ ಆಗದೆ ಅದಕ್ಕೆ ಚೆನ್ನಾಗಿದ್ದಾರೆ. ಅಲ್ಲ ಏನು ಇಲ್ವಲ್ಲ, ಮದುವೆ ಆಗಲಿಲ್ಲ ಅಂತಂದ್ರೆ ಏನೂ ಇಲ್ಲ. ಈಗ ನೋಡಿ, ಹೆಂಡತಿ, ಈಗ ಮಕ್ಕಳು ಸ್ಕೂಲ್ ಫೀಸು, ಅದೇ ಮನೆ ಬಾಡಿಗೆ, ಮಕ್ಕಳು ಫೀಸು, ಯಾವಾಗಂದ್ರೆ ಆವಾಗ ಪಂಚರ್ ಅಂತ ಅಲ್ವಾ, ಅದಿದ್ದೇ ಇರುತ್ತೆ. ಆದ್ರೆ ಅದನ್ನ ನಾವು ಸ್ವೀಕರಿಸಿದ್ಮೇಲೆ ಕರೆಕ್ಟ್ ಅದ್ರಲ್ಲೂ ಖುಷಿ ಕಂಡ್ಕೊಂಡು ಹೋಗ್ಬೇಕು. ನಾನು ರತನರ ವಿಷಯ ಏನು ಕೇಳಿದೆ ಅಂದ್ರೆ ಅವ್ರು ಆರಾಮಾಗಿದ್ದಾರೆ, ಯಾವ್ದು ಇಲ್ಲ, ಜಾಲಿ 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 ಜಾಲಿ. ಆದ್ರೆ ನೀವು ಅವ್ರು ಒಳ ಹೊಕ್ಕು ನೋಡಿದ್ರೆ ನನ್ನ ಪ್ರಕಾರ ಯಾಕೋ ಅನ್ನಿಸ್ಲಿಲ್ಲ ಅಂತಾರೆ ಅಲ್ವಾ. ಕರೆಕ್ಟ್. ಯಾಕೋ ಅನ್ನಿಸ್ಲಿಲ್ಲ, ಯಾವತ್ತೂ ಒಂದ್ಸಲ ಅನ್ಸಿತ್ತು ಅಂತನೂ ಇರ್ಬೋದಲ್ವಾ, ನನಗೆ ಗೊತ್ತಿಲ್ಲ. ಹೌದೌದು. ಎಲ್ಲ ಒಂದ್ ಕಡೆ ಬಹಳ ಸಂಗತಿ ಬೇಕಿತ್ತು ಅಂತನೂ ಯಾವುದೋ ಒಂದು ಕ್ಷಣದಲ್ಲಿ ಅನ್ಸಿರ್ಬಹುದು. ಅದೇ ಹೇಳ್ತಿರೋದು, ಸಿಗ್ತಾ ಎರಡಕ್ಕೂ. ಬಟ್ ಅವ್ರ ಇದ್ರಲ್ಲಿ ಅವ್ರು ಜಾಲಿ ಆಗಿದ್ದಾರೆ, ನಮ್ಮ ಇದ್ರಲ್ಲಿ ನಾವು ಜಾಲಿ ಆಗಿದ್ದೀವಿ ಅಷ್ಟೇ. ಕರೆಕ್ಟ್. ನಮ್ಮ ಇದ್ರಲ್ಲಿ ನಾವು ಜಾಲಿಯಾಗಿರ್ಲೇಬೇಕಲ್ಲ, ಆಗೋಗೈತಲ್ಲ. ಒತ್ತಾಯ ಬರುವಾಗ ಜಾಲಿ ಆಗಿರ್ಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಪ್ರೀತಿ ಮದುವೆ ಆಗಿದ್ದು ಲವ್ ಮ್ಯಾರೇಜ್, ಒಪ್ಪಿ ಮದುವೆ ಮಾಡ್ಕೊಟ್ರು. ಹೌದು ಸರ್, ರಿಲೇಟಿವ್ನೇ. ರಿಲೇಟಿವ್ ಅಲ್ಲೇನೆ. ಅಮೇಜಿಂಗ್ ಸರ್. ಲವ್ ಮ್ಯಾರೇಜ್ ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ಸರ್ ಇದು? ಮದುವೆಗೆ ಮುಂಚೆ. ಅಲ್ಲ, ಎಲ್ಲರೂ ಮದುವೆ ಆದ್ಮೇಲೆ ಲವ್ ಮಾಡ್ತೀವಿ ಅಂತಾರ. ಅರೇಂಜ್ ಮ್ಯಾರೇಜ್ ಅಂದ್ರೆ ಅದ್ರ ಇದನ್ನೇ ಇದಲ್ಲ, ಲವ್ ಕಮ್ ಅರೇಂಜ್ ಅಲ್ಲ. ಅರೇಂಜ್ ಮ್ಯಾರೇಜ್ ಅಂದ್ರೆ ಮದುವೆ ಆದ್ಮೇಲೆ ಲವ್ ಮಾಡ್ತೀವಿ ಅಂತ. ಸೊ ನಿಮ್ದು ಲವ್ ಕಮ್ ನಲ್ಲಿ ಏನ್ ಹೇಳಿದ್ರು ಮದುವೆ ಆದ್ಮೇಲೆ ಇದ್ದೇ ಇರ್ತವೆ. ಈಗ ಲವ್ ಮ್ಯಾರೇಜ್ ಏನು ಅಂತಂದ್ರೆ ಬತ್ತಿರೋ ಟ್ರೈನಿಗೆ ನಾವು ಹೋಗುತ್ತದು. ಅರೇಂಜ್ ಮ್ಯಾರೇಜ್ ಅಂದ್ರೆ ಬತ್ತಿರೋ ಟ್ರೈನಿಗೆ ಎಲ್ಲರೂ ಸೇರ್ಕೊಂತ ಕರೆಕ್ಟ್. ಎಲ್ಲರೂ ಸೇರಿಸ್ಕೊಂಡ್ ತಲೆ ಕೊಡಿಸ್ಬಿಡ್ತಾರೆ ಹಳಿ ಮೇಲೆ ಅಂತ. ನಿಮ್ಗೆ ಫ್ರೆಂಡ್ಸ್ ಯಾರ ಒಪಿನಿಯನ್ ಕೇಳಿದ್ರೆ, ಮಗ ನನ್ ಮದ್ವೆ ಆಗ್ತಾ ಇದೀನೋ ಆಗ್ಲೋ ಬೇಡ ಅಂತಂದ್ರೆ ಏನ್ ಹೇಳ್ತೀರಾ? ನಾ ಸುಮ್ನೆ ಹೊಂಟು ಬಿಡ್ತೀನಿ, ಇನ್ವಿಟೇಷನ್ ತಂದು ಕೊಡು ಬರ್ತೀನಿ, ಇಲ್ಲ ಮದುವೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಪಾರ್ಟಿ ಮಾಡೋಣ. ನೆಕ್ಸ್ಟ್ ಪಾಪ ಅವ್ನ್ ಈಗ ಏನೋ ಒಂದು ಆನ್ಸರ್ ಇಟ್ಕೊಂಡು ಬಂದಿ ಸರ್ ನಿಮ್ಮ ಹತ್ರ, ಹಂಗ ಹೇಳಿದ್ರೆ ಹೆಂಗೆ ದೋಸ್ತಿಗೆ? ಅನ್ಭವಿಸು ನನ್ನ ಮಗನೇ, ಚೆನ್ನಾಗಿರ್ತದೆ, ಆಗು ಅಂತ. ನಾವೊಬ್ರು ಅನ್ಭವಿಸ್ಬೇಕಾ? ಹಂಗಾರ ನಾವ್ ಆರಾಮಾಗಿ ಇರ್ತೀವಪ್ಪ, ಬೇಡ ಮದುವೆ. ನೀವ್ ಇನ್ವಿಟೇಷನ್ ತಂದು ಕೊಟ್ಟಾಗ್ಲೂ ಹೇಳ್ತೀನಿ, ಇದನ್ನ ಇನ್ನೊಂದ್ಸಲ ಕಟ್ ಮಾಡ್ಬಿಟ್ಟು ಹಾಕ್ತೀನಿ ಈ ವಿಡಿಯೋನ. ಸರ್, ಇವರಲ್ಲಿ ಒಂದು ಅಂದ್ರೆ ಸೀರಿಯಸ್ ಕ್ವಶನ್, ಸಕ್ಸಸ್ ಹೇಗೆ ನೋಡ್ಬೋದು ಸರ್ ಇದರಲ್ಲಿ? ಫಿನಾನ್ಷಿಯಲಿ ಹೆಂಗೆ ಹೆಲ್ಪ್ ಆಗುತ್ತೆ ಕಾಮಿಕ್ ಆಕ್ಟರ್ಗೆ ಕಂಪೇರ್ ಟು ಅದರ್ ಆಕ್ಟರ್ಸ್? ಇಲ್ಲ, ನಾನಾಗ್ಲಿಂದ ನಿಮ್ಗೆ ಹೇಳ್ತಿರೋದಂದ್ರೆ ಕಾಮಿಕ್ ಆಕ್ಟರು ಇವರು ಫಿನಾನ್ಷಿಯಲ್ಲು ಅವೆಲ್ಲ ಇಲ್ಲ. ಅಂದ್ರೆ ಇದೇ ಒಂದು ವೇ ಅಂತ ಏನಾರ ಇದೆಯಾ? ಅಲ್ಲ, ಈಗ ಕೆಲವೊಬ್ರು ನಮ್ಗೆ ದುಡಿಮೆಗೋಸ್ಕರನೇ ನಾವು ನಟನೆ ಮಾಡ್ತಿದೀವಿ ಅನ್ನೋರು ಇಲ್ಲ. ಕೆಲವೊಬ್ರು ನಾವು ನಟನೆಯಿಂದನೇ ದುಡಿತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತಾರೆ. ಅಂದ್ರೆ ಅದೇ ಸಂಪಾದನೆ. ಕಲೆಗಾಗಿ ನನ್ನ ಜೀವನ ಮುಡುಪಾಗಿಟ್ಟಿದ್ದೀನಿ, ನನಗೆ ಅದರಿಂದ ಏನು ಬರುತ್ತೋ ಅದ್ರ ನಂಗೆ ಖುಷಿಯಾಗಿದ್ದೀನಿ. ಸರ್, ನನಗೆ ಒಂದು 10 ದಿನ ಕಂಟಿನ್ಯೂಸ್ ಕೆಲಸ ಇಲ್ಲ ಅಂತಂದ್ರೆ ನಾನು ಒಂದು 2-3 ಮಾತ್ರೆ ತಗೋಬೇಕು. ನಾನು ಗ್ಯಾಸ್ಟ್ರಿಕ್ ಶುರುವಾಗುತ್ತೆ. ನಾನು ಹೇಳ್ತೀನಿ,
ನನ್ನೊಬ್ಬನ ಮಾತ್ರ ಅಲ್ಲ, ನಾನು ಹೇಳ್ತಿರೋದು ಕೆಲವೊಂದು. ಅಂದರೆ ಏನೋ ಒಂಥರ ಇತ್ತು ಏನಪ್ಪ ಅನ್ನೋ ಥರ. ಹಿಂಗೆ ಈಗ ಮಲಗಿರೋನಿಗೆ ಬಂದ್ಬಿಟ್ಟು ಬೆಳಗ್ಗೆ ಶೂಟಿಂಗ್ ಅಂದರೆ ಎದ್ದು ಫುಲ್ ರೆಡಿ. 24 ಗಂಟೆ ಶೂಟಿಂಗ್ ಮಾಡ್ತೀರಾ, ರೆಡಿ ನಾವು. ಕೆಲಸ ಕರೆಕ್ಟ್. ಸೊ ಅದರಲ್ಲಿ ನಾವು ಖುಷಿ ಕಂಡ್ಕೊಂಡಿದ್ದೀವಿ. ಸೊ ನನಗೆ ಅಲ್ಲೇ ಖುಷಿ, ಅಲ್ಲೇ ತೃಪ್ತಿ ಐತೆ ಅಂತಂದಾಗ ದುಡ್ಡು ಇದರಿಂದನೇ ನನಗೆ ತೃಪ್ತಿ ಸಿಗುತ್ತೆ ಅನ್ನೋದು ತಪ್ಪು ಕಲಾವಿದರ ಬದುಕಲ್ಲಿ. ಬಟ್ ಅನಿವಾರ್ಯತೆ ಬೇಕೇ ಬೇಕು ನಮಗೆ. ಈಗ ನಾವು ಹೊರಗಡೆ ಹೋಗಬೇಕು ಅಂತಂದರೆ ಸುಮ್ಮನೆ ಹೋಗೋಕ್ಕಾಗಲ್ಲ ಅಲ್ವಾ. ಈಗೇನು ಈಗ ಕಾರ್ ಇದ್ರೆ ಡೀಸೆಲ್ ಹಾಕ್ಸ್ಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಕರೆಕ್ಟ್, ಸರ್ವಿಸ್ ಮಾಡಿಸ್ಬೇಕು, ಅದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಮಕ್ಕಳಿದ್ದಾರೆ, ಸ್ಕೂಲ್ ಫೀಸ್ ಕಟ್ಟಬೇಕು. ಇಲ್ಲ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ದುಡ್ಡು ಬೇಡ ನನಗೆ ಅಂತಂದರೆ ಕರೆಕ್ಟ್. ಹೌದಾ, ಅವ್ರು ಫೋನ್ ಮಾಡ್ತಾರೆ ಇವಾಗ, ಬಂದು ಕರ್ಕೊಂಡು ಹೋಗ್ಬಿಡಿ ಸರ್ ಮಗುನ ಅಂತ. ಮನೆಗೆ ರೇಷನ್ ತರಬೇಕು, ಪ್ರತಿಯೊಂದು ಇರುತ್ತೆ ಪ್ರತಿಯೊಬ್ಬರಿಗೂ. ಕರೆಕ್ಟ್, ಪ್ರತಿಯೊಬ್ಬ ಕಲಾವಿದರಿಗೂ ಇರುತ್ತೆ. ಈಗ ಓಕೆ, ನಾನು ಹೇಳ್ತಿರೋದು ಅಷ್ಟೇ, ಒಂದು ಚಾನಲ್ ನಡಿಬೇಕು ಅಂತಂದರೆ ನಿಮ್ಗೂ ಒಂದು ಸೋರ್ಸ್ ಬರಬೇಕು. ಆದರೆ ಯಾಕಂದರೆ ನೀವು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಿರ್ತೀರ, ಮೈಕಿಗೆ ಇನ್ವೆಸ್ಟ್ ಮಾಡಿರ್ತೀರ, ಲೈಟಿಗೆ ಇನ್ವೆಸ್ಟ್ ಮಾಡಿರ್ತೀರ. ಸೊ ಇದೆಲ್ಲ ಏನಕ್ಕೆ ಮಾಡ್ತೀವಿ? ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಕರೆಕ್ಟ್ ಸರ್, ಬೇಕು ನಮಗೆ ಅಂತ. ಸೊ ಇವಾಗ ನಾವು ಬಂದ್ವಿ ಅಂತಂದಾಗ ನಾವು ಬರೋ ಟೈಮ್ನ ನೋಡ್ಕೊತೀರಾ. ಊಟ ಟೈಮ್ ಆದರೆ ಊಟ ತರಿಸ್ತೀರ, ಬೆಳಗ್ಗೆ ತಿಂಡಿ ಟೈಮ್ ಆದರೆ ತಿಂಡಿ ತರಿಸಿರ್ತೀರ, ಇಲ್ಲ ಜ್ಯೂಸು ಏನೋ ಆಗಿರ್ಬೋದು. 20 ರೂಪಾಯಿದಾಗಲಿ ಸರ್, ದುಡ್ಡಲ್ವಾ ಅದು? ಸುಮ್ಮನೆ ಯಾರು ಕೊಡಲ್ಲ. ಹೌದು, 20 ರೂಪಾಯಿ ನಿಮಗೆ ನಾನು ಕೊಟ್ಟಿದ್ದೀನಿ ಅಂತ ನಾನು ಅಲ್ಲಿ ಹೇಳ್ತೀನಿ ಅವಾಗ, 20 ರೂಪಾಯಿ ಇಸ್ಕೊಂಡ ಗುರುವನು ಅಂತ. ಅದನ್ನ ವಾಪಸ್ ಕೊಡಬೇಕು ಅಂತಂದ್ರೆ ನೀವು ದುಡ್ದಿದ್ದಾದ್ರೆ ಯಾವನು ಕೇಳಂಗಿಲ್ಲ. ಕರೆಕ್ಟ್ ಸರ್. ಈಗ 3,000 ರೂಪಾಯಿ ಕೊಟ್ಟೆ ಅವನಿಗೆ ಪುಕ್ಸಟ್ಟೆ ಕೊಟ್ಟಿದ್ದಿಲ್ಲ, ದುಡ್ದಿದ್ದೀನಿ ಕೊಟ್ಟಿದ್ಯಾ ಅನ್ನೋ ಥರ ನೀವು ಮಾತಾಡ್ಬೋದು. ಕರೆಕ್ಟ್. ಇದಕ್ಕಲ್ಲ ನಾನು ಹೇಳ್ತಿರೋದು, ನಾವು ಕೂಲಿ ಕೆಲಸಕ್ಕೆ ಹೋದ್ರೂ ಅಷ್ಟೇ ಸರ್. ದುಡ್ಡು ಅನ್ನೋ ವಿಷಯ ಬಂದಾಗ ನನ್ನ ಕಾಲೇಜ್ ಡೇಸಲ್ಲೂ, ಆಮೇಲೆ ನಾನು SSLC ಮುಗಿದ ಮೇಲೂ ಗಾರೆ ಕೆಲಸಕ್ಕೆ ಹೋಗ್ತಿದ್ದೆ. 35 ರೂಪಾಯಿ ಕೂಲಿ ಕೊಡ್ತಾಯಿದ್ರು. ಏನಂತೀವಿ ಅದಕ್ಕೆ? 35 ರೂಪಾಯಿ ಕೂಲಿ. ಈಗ ನನಗೆ ಪೇಮೆಂಟ್. ಅದು ದುಡ್ಡೇ ತಾನೆ? ಕರೆಕ್ಟ್. ದೇವಸ್ಥಾನಕ್ಕೆ ಹೋದ್ರೆ ಮಂಗಳಾರತಿಗೆ ಹಾಕೋದು ದುಡ್ಡು ಅಲ್ವಾ? ಹೌದು. ದೇವಸ್ಥಾನದಿಂದ ಹೊರಗಡೆ ಬಂದಾಗ ಕೈ ಹೊಡ್ತಾರಲ್ಲ ಅವ್ರಿಗೆ ಕೊಡೋದು ದುಡ್ಡೇ. ಏನಂತಾರೆ ಅದಕ್ಕೆ? ಭಿಕ್ಷೆ. ಅದಕ್ಕೇನಂತ? ದುಡ್ಡೇ. ಅಧಿಕಾರಿಗಳು ಕೆಲಸ ಮಾಡ್ಕೊಡೋಕೆ ಅಂತ ಇಸ್ಕೊತಾರಲ್ಲ, ಅದು ಲಂಚ. ಏನದು? ದುಡ್ಡೇ. ಕರೆಕ್ಟ್, ದುಡ್ಡು ಅಷ್ಟೇ. ಹೌದು. ಬಟ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಓಡಾಡ್ತಾ ಇರುತ್ತೆ. ಸೊ ನಮ್ಗೆ ಹೊಟ್ಟೆಪಾಡಿಗೆ ನಾವು ಕೆಲಸ ಮಾಡ್ತೀವಿ, ಅದರಿಂದ ಬರೋ ಸಂಪಾದನೆ ನಮ್ಮ ಜೀವನ ಆಗ್ಬೇಕು. ಕರೆಕ್ಟ್ ಸರ್. ಯಾರು ಏನು ಪುಕ್ಸಟ್ಟೆ ಕೊಡಲ್ವಲ್ಲ. ಈಗ ಅಕ್ಕಿ ಯಾರು ಪುಕ್ಸಟ್ಟೆ ಕೊಡಲ್ಲ. ಹೌದು. ಸೊ ಹಂಗಾಗಿ ಅಂದ್ರೆ ಈಗ ನಾಯಕ ನಟರು ಹೀರೋಗಳು ತಗೊಳ್ಳೋ ಪೇಮೆಂಟು ಅಂತ ಹೇಳ್ತಿರಲ್ವಾ, ನಿಮ್ಮ ಈ ಕಾಮಿಡಿಯನ್ಸ್ ಪೇಮೆಂಟು ಎಷ್ಟು ವ್ಯತ್ಯಾಸ ಅಂತ. ಅವ್ರ ಬದುಕು ಹಂಗೆ ಇರುತ್ತೆ. ಅಂದರೆ ಅವ್ರ ಕಷ್ಟಗಳು ಹಂಗೆ ಇರುತ್ತೆ, ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಹಂಗೆ ಇರುತ್ತೆ. ಈಗ ಅವ್ರು ಬರ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ಖರ್ಚಿರುತ್ತೆ. ಅವರು ಆ ಲೆವೆಲ್ಗೆ ಅವ್ರ ಪೇಮೆಂಟ್ ತಗೊಳ್ಳೇಬೇಕು. ಮತ್ತೆ ಅವರಿಂದ ಇನ್ಕಮ್ ಬರುತ್ತಲ್ವಾ, ಅವರಿಂದ ರಿಟರ್ನ್ಸ್ ಆಗುತ್ತಲ್ವಾ. ಸೊ ಹಂಗಾಗಿ ಅವ್ರ ಪೇಮೆಂಟ್ ತಗೊಳ್ಳೇಬೇಕು. ಅವ್ರ ಖರ್ಚುಗಳು ಅಷ್ಟೇ ಇರುತ್ತೆ. ಕರೆಕ್ಟ್. ಇಲ್ಲ, ಬಟ್ ವಿ ಆರ್ ನಾಟ್ ಡಿಫ್ರೆನ್ಶಿಯೇಟಿಂಗ್. ಹೀರೋ ಮಾಡೋದು ಆಕ್ಟಿಂಗ್, ಇಟ್ಸ್ ಜಸ್ಟ್ ಅ ವರ್ಡ್ ಅಷ್ಟೇ. ಹೀರೋ ಮಾಡೋದು ಆಕ್ಟಿಂಗ್, ಕಾಮಿಕ್ ಆಕ್ಟಿಂಗ್ ಅಂತ ಅದು ವರ್ಡ್ ಅಷ್ಟೇ. ಬಟ್ ಅಂದ್ರೆ ನನ್ನ ಪ್ರಕಾರ ಅವರವರ ಬದುಕಿಗೆ ಎಷ್ಟೆಷ್ಟು ಅನಿವಾರ್ಯತೆ ಇದೆಯೋ ಅಷ್ಟು ಸಿಗ್ತಾನೆ ಇರುತ್ತೆ, ದೇವ್ರು ಕೊಡ್ತಾನೆ ಇರ್ತಾರೆ. ಕರೆಕ್ಟ್. ಅಂಡ್ ಮಾತಾಡ್ತಾ ಅವಾಗಲೇ ಒಂದು ಮಾತು ಹೇಳಿದ್ರೆ, ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ನಾಯಕ ನಟ ಒಂದು ಸಿನಿಮಾ ಮಾಡ್ದ ಅಂತಂದ್ರೆ ಮಿನಿಮಮ್ 100 ಕುಟುಂಬಗಳು ಊಟ ಮಾಡ್ತಾರೆ ಸರ್. ಓ ಎಸ್. ನಮ್ಮ ನಾಯಕ ನಟರು ಯಾರೇ ಆಗಿರ್ಬೋದು, ದೊಡ್ಡವರು, ಈಗ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಸರ್ ಇವರೆಲ್ಲ ಮಾಡಿದ್ರೆ ಸಿನಿಮಾ, ಶಿವಣ್ಣ ಇವರೆಲ್ಲ ಮಾಡಿದಾಗ ಇನ್ನೂ ಜಾಸ್ತಿ ಕುಟುಂಬಗಳು ಊಟ ಮಾಡ್ತಾರೆ. ಕರೆಕ್ಟ್. ಅಂದರೆ ಒಂದು ಕುಟುಂಬಕ್ಕೆ 5 ಜನ ಲೆಕ್ಕ ತಗೊಂಡ್ರೆ ನೀವು ಒಂದಿನ ಒಂದಿನ ಶೂಟಿಂಗ್ ನಡೀತು ಅಂದರೆ ಮಿನಿಮಮ್ 1000 ಜನಕ್ಕೆ ಊಟ. ಹೌದು. ಅಲ್ಲಿ ಬರೋರ್ನ ಬಿಟ್ಟು ಹೊರಗಡೆ ಇರೋರಿಗೆ ಗೊತ್ತಿಲ್ಲದೆ ಊಟ ಸಿಗುತ್ತೆ. ಕರೆಕ್ಟ್. ಆ ಪೇಮೆಂಟ್ ಮುಖಾಂತರ. ಹೌದು. ಅಂಡ್ ಆವಾಗಲೇ ನೀವು ಮಾತಾಡ್ತಾ ಹೇಳಿದ್ರಲ್ಲ, ಇಂಡಸ್ಟ್ರಿಲಿ ಅವರು ಇದನ್ನೇ ಅಂತ ಯಾರು ಬಂದಿಲ್ಲ, ಆಲ್ರೆಡಿ ಇದ್ದಾರೆ, ಸೊ ಇದನ್ನ ಮಾಡ್ತಾ ಇರ್ತಾರೆ ಅಂತ, ಇದನ್ನೇ ನಾನು ಮೇನ್ ಸ್ಟ್ರೀಮ್ ಆಗಿ ಇಟ್ಕೋಬೇಕು ನನ್ನ ಕರಿಯರ್ ಅಂತ ಬರೋರ್ಗೆ ಏನ್ ಹೇಳ್ತೀರಾ? ಹಂಗ್ ಬರ್ಬೋದಾ? ಅವ್ರ ಏನ್ ಬ್ಯಾಕಪ್ ಪ್ಲಾನ್ ಏನಾರ ಇರ್ಬೇಕಾ ಅವ್ರಿಗೆ? ಹೌದು. ಈಗ ಪುಸ್ತಕ ನೋಡ್ಕೊಂಡು ನಾವು ಈಜು ಹೊಡೆಯಕ್ಕೆ ಇಳಿಯಕ್ಕಾಗಲ್ಲ. ಕೈಯನ್ನು ಮುಂದೆ ಬಡಿಯಿರಿ, ಕಾಲನ್ನು ಬಡಿಯಿರಿ,
ತಲೆಯನ್ನು ಒಮ್ಮೆ ಮುಳುಗಿಸಿ ಮೇಲೆ ಎದ್ದು ಉಸಿರನ್ನು ತೆಗೆದುಕೊಳ್ಳಿ ಅಂತಂದ್ರೆ ಅವ್ನಿಗೆ ಆಲ್ರೆಡಿ ಅಲ್ಲಿ ಕಟ್ತಾ ಇರ್ತಾರೆ ಚಟ. ಅವನು ಓದ ಬಿಡು ಕಟ್ಟಿ ಅಂತ ಹೇಳ್ಬಿಟ್ಟು. ಸೊ ಪೂರ್ವ ತಯಾರಿ ಇಲ್ಲದೆ ಯಾವ ಕೆಲಸನೂ ಮಾಡಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡೋದು. ಯಾಕಂದ್ರೆ ಗೊತ್ತಿಲ್ಲ ನಿಮಗೆ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಎಲ್ಲರೂ ಖಂಡಿತವಾಗ್ಲೂ ಎಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರೆ, ಎಲ್ಲರೂ ಒಬ್ಬ ನಟ ಇದ್ದೇ ಇರ್ತಾನೆ. ಆದರೆ ಅವನು ಹೊರಗಡೆ ತಿರೋದು ಹೆಂಗೆ? ನೀವು ಹೆಂಗೆ ಹೊರಗಡೆ ತರ್ತೀರಾ? ಪ್ರಾಕ್ಟೀಸ್ ಎಲ್ಲಿ ಮಾಡ್ತೀರಾ? ಸೊ ಕೆಲವೊಂದು ಆ್ಯಕ್ಟಿಂಗ್ ಕ್ಲಾಸ್ಗಳು ಅಂತ ಇರ್ತವೆ. ಆ್ಯಕ್ಟಿಂಗ್ ಕ್ಲಾಸ್ಗಳಲ್ಲೂ ಕೆಲವೊಬ್ಬ ನುರಿತ ಟೀಚರ್ಗಳಿರ್ತಾರೆ. ಅವ್ರ ಹತ್ರ ಹೋಗಿ ಮತ್ತಿನ್ನೊಂದು ಆ್ಯಕ್ಟಿಂಗ್ನ ಯಾರಿಗೂ ಕಲ್ಸಕ್ಕಾಗಲ್ಲ. ಕರೆಕ್ಟ್, ಕಲ್ಸಕ್ಕಾಗಲ್ಲ. ನಿಮ್ಮಲ್ಲಿ ಅದಿದೆಯಾ? ಅದನ್ನು ಹೆಂಗ್ ಹೊರಗಡೆ ತರಬೇಕು? ಅದಕ್ಕೆ ಪೂರ್ವ ತಯಾರಿ ಏನು ಮಾಡಬೇಕು? ನೀವು ಕ್ಯಾಮ್ರಾ ಮುಂದಗಡೆ ಹೆಂಗೆ ಆ್ಯಕ್ಟ್ ಮಾಡಬೇಕು, ನಿಮ್ಮ ಕಣ್ಣುಗಳು ಹೆಂಗೆ ಮಾಡಬೇಕು, ನಿಮ್ಮ ತುಟಿಗಳು ನಗಬೇಕಾರೆ ಹೆಂಗಿರ್ಬೇಕು, ಅಳಬೇಕಾರೆ ಹೆಂಗಿರ್ಬೇಕು, ಈ ಪ್ರತಿಯೊಂದು ವಿಷಯಗಳನ್ನು ಮತ್ತು ನಿಮ್ಮ ಕಾಲಿನ ಹೆಬ್ಬೆರಳಿನ ತುದಿಯಿಂದ ಹಿಡಿದು ಈ ರೋಮದ ತುದಿವರೆಗೂ ನಿಮ್ಮ ಮೈ ಹೆಂಗೆ ಅಲರ್ಟ್ ಆಗಿರಬೇಕು. ಮತ್ತು ಆಂಗಿಕ ಅಂದ್ರೇನು, ವಾಚಿಕ ಅಂದ್ರೇನು, ಆಹಾರ್ಯ ಅಂದ್ರೇನು, ಅಭಿನಯದಲ್ಲಿ ಇವೆಲ್ಲ ಎಷ್ಟು ಪ್ರಮುಖವಾಗಿರ್ತವೆ, ಎಲ್ಲೆಲ್ಲಿ ಯಾವ್ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು, ನೀವು ನವರಸಗಳೇನು. ನಮ್ಗೇನು ಗೊತ್ತಿಲ್ಲದೆ ನೀವು ನವರಸ ಮಾಡ್ತೀರಾ ಸರ್? ಗೊತ್ತಿಲ್ಲದೇನೆ ಮಾಡ್ತಾ ಇರ್ತೀವಿ. ಆದರೆ ನೀವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನೀವು ಅದನ್ನೇ ಮಾಡಬೇಕು, ಅಷ್ಟರಲ್ಲೂ ಬಿಟ್ಟು ಇದನ್ನೇ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಆ ಕಲಿಕೆನ ಪೂರ್ವ ತಯಾರಿ ಕಲಿಕೆನ ಪಡೆದೇ ಡೈರೆಕ್ಟಾಗಿ ಬಂದು ನಾನೇನೋ ಮಾಡ್ತೀನಿ ಅಂತ ಬಂದಾಗ 1ಕ್ಕೂ 2ಕ್ಕೆಲ್ಲ ಸೀಮಿತರಾಗ್ಬಿಟ್ಟಿರ್ತಾರೆ. ಸೊ ಬೇಡ, ನೀವು ನನ್ನ ಲೈಫ್ನ ನಾನು ಹಿಂಗೆ ಮಾಡಬೇಕು ಅಂತೀನಿ ಅಂತಾಗ ಅದ್ರ ಹಿಂದೆಗಡೆ ತುಂಬ ಸೈಕಲ್ ಹೊಡಿಬೇಕು, ತುಂಬ ಕಲಿಯೋದಿರುತ್ತೆ. ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲ್ತ್ಬಿಟ್ಟು ಆಮೇಲೆ ಬನ್ನಿ. ಸೊ ಅದೇ ಪೂರ್ವ ತಯಾರಿ ಇಟ್ಕೊಂಡು ನನಗಷ್ಟು ನಾನು ಕೆಲವೊಬ್ರಿಗೆ ಅದನ್ನೇ ಹೇಳ್ತೀನಿ. ಚಿಕ್ಕ ಮಕ್ಳ ವಿಷಯದಲ್ಲೂ ಅದನ್ನೇ ನಾನು ಹೇಳಕ್ಕೆ ಇಷ್ಟಪಡೋದು. ಮಕ್ಳನ್ನ ಕರ್ಕೊಂಬಂದ್ಬಿಟ್ಟು ನಾವು ನನ್ನ ಮಗು ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ. ನಿಮ್ಮ ಮಗು 7ನೇ ವರ್ಷದ ಮಗುನ ನೀವು ಕರ್ಕೊಂಬರ್ತೀರ, 1 ವರ್ಷ ಯಾವುದೋ ಒಂದು ಸಿನಿಮಾನೋ ಏನೋ ಮಾಡಿ ಆ ಮಗು ಫುಲ್ಲು ಕರ್ನಾಟಕಕ್ಕೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ, ಇನ್ನೊಂದು ವರ್ಷ 2 ವರ್ಷದೊಳಗಡೆ ಇವನು ಡೌನ್ ಆಗ್ತಾನೆ. 9 ವರ್ಷಕ್ಕೆ ಆ ಹುಡುಗಂಗೆ ಜಿಗುಪ್ಸೆ ಹೋಗುತ್ತೆ ಜೀವನ. ಕರೆಕ್ಟ್, ಇಷ್ಟೇನಾ ನಂದು? ಹೌದು ಕರೆಕ್ಟ್. ಅಂದರೆ 2 ವರ್ಷ ಅಂದರೆ ಆ ಹುಡುಗನ ಹತ್ರ ಬಂದ್ಬಿಟ್ಟು ಫೋಟೋ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದು, ನೀವು ಸೂಪರ್ ಅನ್ನೋ ಥರಕ್ಕೆ ಅದು 2 ವರ್ಷದಲ್ಲೇ ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಯಾರ ಹತ್ರ ತಗೊಂತಾ ಇರ್ತಾರೆ. ಹ್ಞೂ ಸರ್. ಆ ಮಗುಗೆ ಹೆಂಗಾಗ್ಬೇಕು? ಆ ಮಗುಗೆ ಕರೆಕ್ಟ್ 2 ವರ್ಷನ ಮುಗೀತಾ? ಆ ಕಡೆ ಓದಕ್ಕೂ ಹೋಗಲ್ಲ, ಈ ಕಡೆ ಅವಕಾಶನೂ ಇರಲ್ಲ. ಹಿಂಗೆ ಚೇಂಜ್ ಆಗ್ತದೆ. ಹೌದು. ಸೊ ಅದು ನಾವಾದ್ರೆ ತಡ್ಕೊಳ್ಳೋಣ, ಹುಡುಗರು ನೋಡೋಣ. ಅದೇ ಚಿಕ್ಕ ಮಕ್ಳಿಗಾದ್ರೆ ನಮ್ಗಿವಾಗ ಒಂದು ಆಪ್ಷನ್ ಜೊತೆಗೆ ಒಂದು 4-5 ಆಪ್ಷನ್ ನಾವು ಇಟ್ಕೊಂಡಿರ್ತೀವಿ, ಏನೋ ಮಾಡ್ಬೋದು ಅಂತ. ಮಕ್ಳುಗಳೇನು ಮಾಡ್ತಾರೆ? ಕರೆಕ್ಟ್. ಸೊ ಹಾಗಾಗಿ ದಯವಿಟ್ಟು ಮಕ್ಳ ಮೇಲೆ ಯಾರನ್ನು ಈ ರೀತಿಯಾಗಿ ಹೊರೆ ಹಾಕ್ಬಿಟ್ಟು ನನ್ನ ಮಗನಿಗೆ ಮಾಡ್ತೀನಿ ಎಲ್ಲಾನು ಕಲಿಸಿ ಆ ಸಮಯ ಬರೋವರೆಗೂ ತಡ್ಕೊಳ್ಳಿ. ಕರೆಕ್ಟ್ ಸರ್. ಚಿಕ್ಕ ವಯಸ್ಸಲ್ಲೇ ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬಿಡಿ ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಇಲ್ಲ ತುಂಬಾ ಒಳ್ಳೆ ಇದು. ಬಿಕಾಸ್ ನಾವೇ ಎಷ್ಟೊಂದು ಕೇಳ್ತಾ ಇರ್ತೀವಲ್ಲ, ಚಿಕ್ಕ ಮಕ್ಕಳು ದೇ ಆರ್ ಗೆಟಿಂಗ್ ಇನ್ ಟು ಡಿಪ್ರೆಷನ್ಸ್ ಅಂಡ್ ದೇ ಆರ್ ಟೇಕಿಂಗ್ ಆಂಟಿ ಡಿಪ್ರೆಷನ್ ಪಿಲ್ಸ್. ಚಿಕ್ಕ ಹುಡುಗರು, ಇಟ್ಸ್ ಅ ವೆರಿ ಬಿಗ್ ಟಾಪಿಕ್. ನಾವು ತುಂಬಾ ಕಷ್ಟ. ಈಗ ನಮ್ದೊಂದು ಏಜ್ ಆಗಿ ನಾವು ಆ ಏಜಲ್ಲಿ ನಾವು ಒದ್ದಾಡ್ಕೊಂಡು ಬಂದು ಅಂದ್ರೆ ಸೀದಿರ್ಬೇಕು ಅಂತ ಇರ್ತೀವಿ. ಏನ್ ಸೀದಿರ್ಬೇಕು ಅಂತ ಹೇಳಲ್ಲ, ಆ ಸೀದಾಗ್ಲೇ ಗೊತ್ತಾಗೋದು. ಕರೆಕ್ಟ್. ಅಷ್ಟೆಲ್ಲ ಸುಟ್ಕೊಂಡ್ ಬಂದಿದ್ವಿ ನಾವು. ಸೊ ಇವಾಗ ಏನಾಗುತ್ತೆ ಅಂದರೆ ಬರೆಗಳನ್ನ ನೋಡ್ತಾ ಇರ್ತೀವಿ. ಬರೆಗಳು ನೋಡಿದಾಗಲೇ ಬದುಕು ಮತ್ತೆ ಎಚ್ಚರಿಸ್ತಾ ಇರ್ತದೆ ನಮ್ಮನ್ನ. ಅಷ್ಟು ಬರೆ ತಿಂದಿದ್ಯಾ ಮೊದಲೇ, ಬೇಡ ಅಂತ. ಆದರೆ ಮಕ್ಳಿಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಒಂದು ಸರ್ಟನ್ ಏಜಿಗೆ ಬರೋ ತನಕ ಮಕ್ಕಳನ್ನ ಬಿಡಿ. ಕರೆಕ್ಟ್ ಸರ್. ಆಮೇಲೆ ನಿಮ್ಗೆ ಅನ್ಸಿದ್ದನ್ನ ಮಾಡ್ಬೋದು. ಹೊರೆ ಹಾಕ್ಬಿಡಿ, ನಾನು ಹೇಳಿದ್ದೇ ಆಗಬೇಕು ಅಂತ ಮಾಡಬೇಡಿ. ಅದು ಹುಟ್ಟೈತೆ, ಉಸಿರಾಡಕ್ ಬಿಡಿ, ಅದು ಎದೇಳಿ ನಡಿಲಿ, ಓಡಾಡ್ಲಿ. ಆಮೇಲೆ ಅದೇನಾಗಬೇಕು ಅಂತ ಅನ್ಕೊಂಡಿದ್ದು ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಮಾಡಿ. ಅದೇ ದೇವ್ರು ಹುಟ್ಟಿಸಿದಾನೆ ಅಂದ್ರೆ ಏನೋಕ್ಕೋ ಅಂತ ಹುಟ್ಟಿಸಿದಾನೆ, ಲೆಟ್ ಹಿಮ್ ಬಿ. ಅವನಾಗ್ಲಿ ಅಷ್ಟೇ. ಕರೆಕ್ಟ್. ಈಗ ನಾನೇನು ಆಗ್ಲಿಲ್ಲ ಅಂದ್ಬಿಟ್ಟು ಅವನು ನಂಗೆ ಮಾಡ್ತೀನಿ ಅಂತ ನೀನ್ ಹುಟ್ಟಿದೆ, ನೀನ್ ಮಾಡ್ಕೋಬೇಕಾಗಿತ್ತು. ಅದು ಹುಟ್ಟೈತೆ, ಅದೇನೋ ಮಾಡ್ತದೆ ಬಿಡು. ಕರೆಕ್ಟ್. ನಮ್ ಕೈಲಾಗಿದ್ದ ಪ್ರಯತ್ನ ಏನೈತೆ ಅಷ್ಟನ್ನು ಮಾಡೋಣ. ಅದ್ರ ಮೇಲೆ ಅವನ ತಲೆಯಲ್ಲಿ ಏನಿದೆ ಅದನ್ನೇ ಮಾಡ್ಲಿ. ಸರಿ, ಇವಾಗ ಕಾಮಿಡಿ ಕಿಲಾಡಿಗಳು ವಿನ್ನರ್ ಅಂಡ್ ಆಸ್ ಅನ್ ಆಕ್ಟರ್ ಯಾವ್ದು ಜಾಸ್ತಿ ಎಂಜಾಯ್ ಮಾಡ್ತೀರಾ? ನನಗೆ ಕಾಮಿಡಿ ಕಿಲಾಡಿಗಳು ಆದ್ಮೇಲೆನೆ
ಸಿನಿಮಾ ಆ್ಯಕ್ಟರು ಇದು ಎಲ್ಲ ಆಗಿದ್ದು. ಓಕೆ. ಸೊ ಹಾಗಾಗಿ ನಾನು ಕಾಮಿಡಿ ಕಿಲಾಡಿಗಳನ್ನೇ ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ವಿನ್ನರ್ ಅಂತ ಹೇಳಿದ್ರಿ, ಆ್ಯಕ್ಚುಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 1 ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ವಿನ್ನರ್ಸ್. ಹೌದು ಸರ್, ಸೀರಿಯಸ್ಲಿ. ಯಾಕಂದ್ರೆ ನಾವು ಗೆದ್ವಿ ಅಲ್ಲ, ಆ ಕಾರ್ಯಕ್ರಮ ಕಾರ್ಯಕ್ರಮ ಗೆದ್ದ ಮೇಲೆ ಅದ್ರಲ್ಲಿ ಇದ್ದವ್ರು ಎಲ್ಲರೂ ಗೆದ್ದಿದ್ವಿ ನಾವು. ಹೌದು. ಸೊ ಅದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ಯಾಕಂದ್ರೆ ಅದ್ರಲ್ಲಿ ಮಾಡಿರುವಂತ ಅಷ್ಟೊಂದು ಪಾತ್ರಗಳನ್ನ ಇನ್ನೂ ಸಿನಿಮಾದಲ್ಲಿ ಮಾಡಿಲ್ಲ. ಅದ್ರಲ್ಲಿ ಬೇರೆ ಬೇರೆ ತರ ಪಾತ್ರಗಳನ್ನ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಅಂಡ್ ಬೇರೆ ಬೇರೆ ಪಾತ್ರದಲ್ಲಿ ಇವಾಗ ಟು ಬಿ ಫ್ರಾಂಕ್ ನಿಮ್ಗೆ ಹೇಳ್ತೀನಲ್ಲ, ಒಬ್ರು ಇದನ್ನ ಮಾಡಿದ್ರೆ ಅದು ಅವ್ರಿಗೆ ಪರ್ಫೆಕ್ಟ್ ಸೆಟ್ ಆಗಿರುತ್ತೆ, ಅವ್ರು ಇನ್ನೊಂದನ್ನು ಮಾಡ್ತಾ ಇರ್ತಾರೆ, ಬಟ್ ಅದ್ರಲ್ಲಿ ಅವ್ರು ಡಾಮಿನೇಟ್ ಮಾಡ್ತಾ ಇರ್ತಾರಲ್ಲ, ಹಂಗೆ ಇದನ್ನೇ ಅವ್ರಿಗೆ ಕರೆಕ್ಟ್ ಆಗಿತ್ತು ಅಂತ ನಿಮ್ಗೆ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇರೋದಲ್ಲ, ಇರೋದೇ ಹಂಗೆ. ನೀವು ಏನೇ ಮಾಡಿದ್ರು ಅದ್ರಲ್ಲಿ 100% ಇರ್ತಿತ್ತು ಅದು. ಇದನ್ನ ಅವ್ರು ಮಾಡಿದ್ರೆ ಇಲ್ಲ, ಇದಕ್ಕಿಂತ ಚೆನ್ನಾಗಿ ಮಾಡಿದ್ರು, ಎವ್ರಿಥಿಂಗ್ ವಾಸ್ ಪಿಚ್ ಪರ್ಫೆಕ್ಟ್ ಅಂಡ್ ದಟ್ಸ್ ದ ರಿಸಲ್ಟ್ ವೈ ಯು ಆರ್ ವಿನ್ನರ್. ನಮ್ಮ ಗುರುಗಳು ಹೇಳಿರೋದು, ಕೊಟ್ಯಾ 100% ಕೊಡು, ಏನಂದ್ರೆ ಮಾಡಕ್ಕೆ ಹೋಗ್ಬೇಡ. ಸೀರಿಯಸ್ಲಿ ಸರ್, ನಮ್ಮ ಗಣಪತ್ ಸರ್ ಆಗಿರ್ಬೋದು, ಮೌನೇಶ್ ಬಡಿಗೇರ್ ಸರ್ ಆಗಿರ್ಬೋದು, ಹೇಳ್ತಿದ್ದೆ ಅಷ್ಟೇ, ಕೊಟ್ಯಾ 100% ಕೊಡು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡ, ಬೇಡ ಮಾಡಬೇಡ. ಕಳ್ಕೊಳ್ಳೋದೇನಿಲ್ಲ, ನೀನ್ ಮಾಡಿದ್ರೆ ಕಳ್ಕಂತೀಯ. ಕರೆಕ್ಟ್. ನೀನ್ ಮಾಡಿದ್ರೆ ಯಾಕೆ ಮಾಡ್ಬೇಕಾಗಿತ್ತು, ಡಬ್ಬಾ ತರ ಮಾಡೋನೆ ಅಂತ ಅನ್ಬಿಟ್ಟು ನಿನ್ ವ್ಯಾಲ್ಯೂ ನೀನ್ ಕಳ್ಕಂತ. ನೀನ್ ಮಾಡ್ಲೇ ಇಲ್ಲ ಅಂತಂದ್ರೆ ಯಾರು ಹುಡ್ಕೊಂಡು ಹೋಯ್ತಾರೆ, ಇದನ್ನ ಯಾಕೆ ಮಾಡ್ಲಿಲ್ಲ ಅಂತ ಯಾರು ಕೇಳ್ತಾರೆ. ಕರೆಕ್ಟ್. ಸರ್, ಫೇಮ್ ಆರ್ ಮನಿ ಯಾವ್ದು ಇಂಪಾರ್ಟೆಂಟ್? ಮನಿಯಿಂದ ಫೇಮ್ ಬರಲ್ಲ, ಫೇಮ್ ಇಂದ ಮನಿ ಬರುತ್ತೆ. ಬಟ್ ಇಂಪಾರ್ಟೆಂಟ್ ಯಾವ್ದಾಗುತ್ತೆ? ಫೇಮ್ ಇಂಪಾರ್ಟೆಂಟ್. ಫೇಮ್. ಓಕೆ, ಅದನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಅದನ್ನ ಹೇಳ್ತಿರೋದು, ಫೇಮ್ ಅಂದ್ರೆ ಖ್ಯಾತಿ ಅಂತ ಹೇಳ್ತೀವಲ್ಲ, ಅದಿದ್ರೆ ಮಾತ್ರನೇ ನಿಮಗೆ ದುಡ್ಡು ಬರೋದು. ದುಡ್ಡಿಂದ ನಾವು ಖ್ಯಾತಿ ಮಾಡ್ಕೋಬೇಕು ಅಂದ್ರೆ ನಾವು ಒಂದಷ್ಟು ದಿನ ಯಾವುದೋ ನಮ್ಮನ್ನ ನಾವೇ ಪ್ರಚಾರ ಮಾಡಿಸ್ಕೊಂಡು ದುಡ್ಡಿರೋ ತನಕ ಮಾತ್ರ ಪ್ರಚಾರ. ಆದ್ರೆ ನಾವು ನಮ್ಮ ಫೇಮ್ ಇತ್ತು ಅಂತಂದ್ರೆ, ಅಥವಾ ನಾವು ನಮ್ಮ ಕೆಲಸಗಳಿಂದ ನಾವು ಮಾಡ್ತಿರುವಂಥ ವೃತ್ತಿನಲ್ಲಿ ನಾವು ಗುರುತಿಸ್ಕೊಂತಾನೆ ಹೋಗ್ತಾ ಇದ್ದೀವಿ, ಅದರಿಂದ ನಮಗೆ ಜನಗಳು ಗುರುತಿಸ್ತಾರೆ ಅಂತಂದಾಗ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ದುಡ್ಡಿಂದ ನಾವು ಖ್ಯಾತಿ ಪಡೆಯೋಕ್ಕಾಗಲ್ಲ. ಈಗ ನಿಮ್ಮಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಮಾತ್ರ ನಿಮ್ಮ ಚಾನಲ್ ನೋಡೋದು. ಕರೆಕ್ಟ್. ಸೊ ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಸೊ ನೀವು ಫಸ್ಟೇ ನನಗೆ ದುಡ್ಡು ಬಂದ್ರೆ ಮಾತ್ರ ನಾನು ಮಾಡ್ತೀನಿ, ನಾನು ಮಾಡಲ್ಲ ಅಂತ ಕೂತಿದ್ರೆ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್. ದುಡ್ಡು ಬರಲಿ ಆಮೇಲೆ ಮಾಡೋಣ. ಕರೆಕ್ಟ್ ಸರ್. ಸೊ ಅಂಡ್ ನಿಮ್ದು ಫ್ಯೂಚರ್ ಪ್ಲಾನ್ಸ್ ಏನಿದೆ? ಏನಿಲ್ಲ ಸರ್, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಬೇಕು. ಈಗ ಆಲ್ರೆಡಿ ಆ ನಿಟ್ಟಿನಲ್ಲಿ ಈ ವರ್ಷ ನಾನು ಮುಖ್ಯ ಭೂಮಿಕೆಯಲ್ಲಿ ಮಾಡಿರುವಂಥ 2 ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಇನ್ನೂ ಟೈಟ್ಲು ಫೈನಲ್ ಆಗಿಲ್ಲ, ಇನ್ನೊಂದು ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಅಂತ ಸಿನಿಮಾ ನೋಡ್ತೀವಿ. ಮೊನ್ನೆ ನಿಮ್ಮ ಉತ್ತರ ಕರ್ನಾಟಕಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿ ಶೂಟಿಂಗು, ಅಲ್ಲೂ ಕೂಡ ಶೂಟಿಂಗ್ ಮಾಡ್ಕೊಂಡ್ಬಂದ್ವಿ. ಸೊ ಕೃಷ್ಣ ಅಂತ ಡೈರೆಕ್ಟ್ರು, ಭದ್ರಾವತಿ ಕುಮಾರಣ್ಣ ಅವ್ರು ಪ್ರೊಡ್ಯೂಸರ್ ಮಾಡ್ತಿರೋಂಥ ಸಿನಿಮಾ. ಅಂದರೆ ಈಗ ನನಗೇನಂತಂದರೆ, ನಾನು ಯಾರಿಗಾರು 4 ಜನ ಕೊಡಿತೀನಿ ಅಂದರೆ ನಗಾಡ್ಬಿಡ್ತೀರ ನೀವೇ. ರೊಮ್ಯಾನ್ಸ್ ಮಾಡಿದ್ರು ನೋಡೋಕ್ಕಾಗಲ್ಲ ನಿಮ್ಮ ಕೈಲಿ. ಸೊ ನಾವು ಮಾಡಿದ್ರೆ ಈಗ ನಾನು ಮತ್ತು ಗುಂಡ ಅಂದರೆ ಕಂಟೆಂಟ್ ಮೂವಿಗಳನ್ನ ಮಾಡಬೇಕು, ಭಾಳ ದೊಡ್ಡ ಆಸೆ ನನಗೆ. ಸೊ ಆ ರೀತಿಯಾಗಿ ಒಂದು ಕಂಟೆಂಟು ಮತ್ತು ಕಮರ್ಷಿಯಲ್ ಎರಡೂ ಇರುವಂಥ ಸಿನಿಮಾಗಳು ಈಗ ಈ ವರ್ಷ ಬಿಡುಗಡೆ ಆಗುತ್ತೆ. ಸೊ ಆ ಥರ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ. ಬಟ್ ಕಲೆನೇ ನಂಬಿದ್ದೀವಿ, ಕಲೆನೇ ಬದುಕು ನಮಗೆ. ಸೊ ಅದನ್ನು ಬಿಟ್ಟು ಇನ್ನೇನು ಗೊತ್ತಿಲ್ಲ ನಮಗೆ. ಸೊ ಆ ರೀತಿಯಾಗಿಯೇ ಕನ್ನಡಿಗರು ಕೂಡ ನಮ್ಮನ್ನು ಹರಸ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಸೊ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಜನಗಳನ್ನ ಎಂಟರ್ಟೈನ್ ಮಾಡಬೇಕು, ನಗಿಸ್ಬೇಕು. ನಮ್ಮ ಕಡೆಯಿಂದ ಬೇರೆ ಯಾರಿಗೂ ನೋವಾಗದಿರೋ ಹಾಗೆ ನಮ್ಮ ಬದುಕನ್ನು ನಡೆಸಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ತುಂಬ ಒಳ್ಳೆ ಮಾತು ಹೇಳಿದ್ರಿ ಸರ್. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಥಾಟ್ ಪ್ರೊಸೆಸ್ಸು ಆ್ಯಂಡ್ ಫಿಲ್ಮ್ಸ್ ಬಗ್ಗೆ ಇರೋ ನಾಲೆಡ್ಜು, ಡ್ರಾಮಾ, ಕಾಮಿಕ್ಸ್ ಇದ್ರ ಬಗ್ಗೆ ಎಲ್ಲ ಇರೋ ನಾಲೆಡ್ಜ್ ಎಲ್ಲ ನಮ್ಮ ಜನಕ್ಕೆ ಶೇರ್ ಮಾಡಿದ್ರಿ. ಆ್ಯಂಡ್ ಅವ್ರಿಗೂ ತುಂಬ ಇದರಲ್ಲಿ ಎಷ್ಟೊಂದು ಇನ್ಸೈಟ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ VSS ಶೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನನಗೂ ಕೂಡ ಭಾಳ ಖುಷಿ ಆಯಿತು. VSS ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಕೂಡ ಈ ಕಾರ್ಯಕ್ರಮನ ನೋಡಿ ನಮ್ಮನ್ನು ಹರಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೊನೆಯದಾಗಿ ಮೊನ್ನೆ ನಾನಾ ಪಟೇಕರ್ ಒಬ್ರದ್ದು ಒಂದು ಶೋ ನೋಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ತುಂಬ ಜನಗಳು ಕನ್ನಡಿ ಒರೆಸ್ತಾ ಇರ್ತಾರಂತ, ಜೀವನ ಪೂರ್ತಿ ಕನ್ನಡಿನೇ ಒರೆಸ್ತಾ ಇರ್ತಾರೆ, ಆದರೆ ಧೂಳು ಅವ್ರ ಮುಖದ ಮೇಲೆ ಇರುತ್ತೆ. ಕರೆಕ್ಟ್. ಅವ್ರಿಗೆ ಗೊತ್ತೇ ಆಗಲ್ಲ.
ಸೊ ಆ ಥರ ಮನಸ್ಥಿತಿನ ಬಿಟ್ಬಿಡಿ, ನಮ್ಮ ಮುಖದ ಮೇಲಿರೋವಂಥ ಧೂಳನ್ನ ನಾವು ಒರೆಸ್ಕೊಳ್ಳೋಣ. ಆವಾಗ ನಾವು ಕನ್ನಡಿಲಿ ಚೆನ್ನಾಗೇ ಕಾಣಿಸ್ತೀವಿ, ಕನ್ನಡಿ ಮೇಲೆ ಧೂಳಿದ್ರೂ ಕೂಡ ನಾವು ಚೆನ್ನಾಗಿ ಕಾಣಿಸ್ತೀವಿ. ಆ ಥರ ಬದುಕೋಣ, ಬೇರೆಯವ್ರಿಗೆ ನೋವು ಕೊಡ್ದಂಗೆ ನಮ್ಮ ಜೀವನನ ನಾವು ನಗ್ನಗ್ತಾ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಇದೊಂದನ್ನು ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದು ಮಾತ್ರನೇ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.